ನಿಮ್ಮ ಸ್ನೇಹಿತರಿಗೆ ನಮಸ್ಕಾರ. ತಮ್ಮ ಮೂಲಕ ಜನರಿಗೆ ಕೆಲವು ಸಂಗತಿಗಳನ್ನು ತಿಳಿಸೋ ಸಲುವಾಗಿ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಇಟ್ಟುಕೊಂಡು BJP ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮಾಡ್ತಿರುವ ಕೆಲಸಗಳ ಕೆಲವು ಸಂಕ್ಷಿಪ್ತ ಮಾಹಿತಿಯನ್ನು ತಮ್ಮ ನಡುವೆ ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ 4398 ದಿನಗಳನ್ನು ಪೂರೈಸೋದ್ರ ಮೂಲಕ ನಿರಂತರವಾಗಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ದಾಖಲೆಯನ್ನು ನರೇಂದ್ರ ಮೋದಿಯವರು ಮುರಿದಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೇವಲ ನಿರಂತರ ಪ್ರಧಾನಮಂತ್ರಿಯಾಗಿರೋದು ಮಾತ್ರ ದಾಖಲೆ ಅಲ್ಲ, ಅಭಿವೃದ್ಧಿಯಲ್ಲೂ ಕೂಡ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ಜಾಗತಿಕ ದಾಖಲೆ ಮಾಡಿದೆ ಅನ್ನೋದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ವಾಸ್ತವಿಕ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಅಂದರೆ 2014ರ ಪೂರ್ವದ ಆಡಳಿತ ವ್ಯವಸ್ಥೆ, 2014ರ ನಂತರದ ಆಡಳಿತ ವ್ಯವಸ್ಥೆ ಎರಡನ್ನೂ ಅವಲೋಕನ ಮಾಡ್ಕೊಂಡಾಗ ಮಾತ್ರ ಸತ್ಯ ಅರ್ಥ ಆಗೋದು. 2014ರ ಪೂರ್ವದಲ್ಲಿ ಪಾಲಿಸಿ ಪ್ಯಾರಾಲಿಸಿಸ್ನಿಂದ ಕೇಂದ್ರ ಸರ್ಕಾರ ಮತ್ತು ಭಾರತ ನರಳುತ್ತಾ ಇತ್ತು. ಸುಧಾರಣೆಗಳಿಗೆ ಸ್ಟ್ರೋಕ್ ಆಗಿಬಿಟ್ಟಿತ್ತು, ಅಭಿವೃದ್ಧಿ ನಿಂತು ಹೋಗಿತ್ತು, ಭ್ರಷ್ಟಾಚಾರ ಮಾತ್ರ ನಿತ್ಯದ ಸುದ್ದಿಯಾಗಿತ್ತು. ಪ್ರಧಾನಮಂತ್ರಿ ಇದ್ದರೂ ಅಧಿಕಾರ ಬೇರೆಯವ್ರ ಕೈನಲ್ಲಿತ್ತು. ನೇತೃತ್ವಹೀನ ಸ್ಥಿತಿಯಲ್ಲಿ ಆಡಳಿತ ಇತ್ತು. ಪ್ರಧಾನಮಂತ್ರಿಗಳ ಮತ್ತು ಸಂಪುಟದ ನಿರ್ಣಯಕ್ಕೆ ಅಪಚಾರ ಮಾಡುವ ಕೆಲಸವನ್ನು ಅವರದೇ ಪಕ್ಷದ ನಾಯಕರು ಸಾರ್ವಜನಿಕ ರೂಪದಲ್ಲಿ ಮಾಡ್ತಾ ಇದ್ರು. ಈ ಕಾರಣದಿಂದ ಪ್ರಧಾನಮಂತ್ರಿ ಹುದ್ದೆಯೇ ಒಂದು ಅಪಹಾಸ್ಯಕ್ಕೆ ಈಡಾಗಿತ್ತು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ರಿಫಾರ್ಮ್ಸ್, ಪರ್ಫಾರ್ಮ್ಸ್, ಟ್ರಾನ್ಸ್ಫಾರ್ಮ್ಸ್ ಅಂದರೆ ಆಡಳಿತದಲ್ಲಿ ಸುಧಾರಣೆ ಮಾಡಿದ್ರು, ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ರು, ಅದನ್ನು ದೇಶದ ಕಟ್ಟಕಡೆಯ ಜನರಿಗೆ ತಲುಪಿಸೋ ಕೆಲಸವನ್ನು ಮಾಡಿದರು. ಮೋದಿಜಿಯವರ ಆಡಳಿತ ಅಂದರೆ ಇಲ್ಲಿ ಮಾತು ಸಾಧನೆ ಅಲ್ಲ, ಸಾಧನೆಯೇ ಮಾತು. ಉದಾಹರಣೆಗೆ ನಾವೀಗೇನು ಚೆನ್ನೈ ಸೂರತ್ ಎಕನಾಮಿಕ್ ಕಾರಿಡಾರ್ ಇದೊಂದು ಶಾಂಪಲ್ಲು. ಈ ರೀತಿ ನೂರಾರು ಶಾಂಪಲ್ಗಳಿದ್ದಾವೆ. ಮುಂಚೆ 90,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಇದ್ದರೆ ಈಗ 1,60,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ. ಅಂದರೆ ಇವರು ಪ್ರಧಾನಮಂತ್ರಿ ಆದಮೇಲೆ ಹತ್ತತ್ರ 70,000 ಕಿಲೋಮೀಟ್ರಿಗೂ ಹೆಚ್ಚಿನ ಹೊಸ ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣಗೊಂಡಿದ್ದಾವೆ. ಇಡೀ ದೇಶದಲ್ಲಿ ಮುಂಚೆ 398 ಮೆಡಿಕಲ್ ಕಾಲೇಜುಗಳಿದ್ದರೆ ಈಗ 800ಕ್ಕೂ ಹೆಚ್ಚು ಮೆಡಿಕಲ್ ಕಾಲೇಜುಗಳು. ಈ ಥರದಲ್ಲಿ ಒಂದೊಂದು ವಿಮಾನ ನಿಲ್ದಾಣ ಮುಂಚೆ 74 ಇದ್ದರೆ ಈಗ 160 ವಿಮಾನ ನಿಲ್ದಾಣಗಳು. ಮೆಟ್ರೋ ರೈಲು ಜಾಲ ಮುಂಚೆ ಇಡೀ ದೇಶದಲ್ಲಿ 248 ಕಿಲೋಮೀಟರ್ ಇದ್ದರೆ ಈಗ 1000 ಕಿಲೋಮೀಟ್ರು, 4 ಪಟ್ಟು ಹೆಚ್ಚು. ರೈಲ್ವೆ ವಿದ್ಯುತ್ತೀಕರಣ 2014ರ ಪೂರ್ವದಲ್ಲಿ 21,000 ಕಿಲೋಮೀಟರ್ ಇದ್ದರೆ ಈಗ 65,000 ಕಿಲೋಮೀಟರ್ ರೈಲ್ವೆ ವಿದ್ಯುತ್ತೀಕರಣ. ವಂದೇ ಭಾರತ್ ರೈಲು ಈ ರೀತಿ ಒಂದೂ ಇರಲಿಲ್ಲ, ಈಗ 70ಕ್ಕೂ ಹೆಚ್ಚು ದೇಶದಾದ್ಯಂತ ವಂದೇ ಭಾರತ್ ರೈಲು ಸೇವೆ. ಇದು ಭಾರತದಲ್ಲಿ ಇದೀವಾ ಅಥವಾ ಯಾವುದೋ ಯುರೋಪ್ನಲ್ಲೋ ಅಮೇರಿಕಾದಲ್ಲೋ ಇದೀವೇನೋ ಅನ್ನುವ ಭಾವನೆ ಬರೋ ರೀತಿಯಲ್ಲಿ ರೈಲ್ವೆಯಲ್ಲಿ ಬದಲಾವಣೆ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಇದೇ ರೀತಿಯಲ್ಲಿ
ದೊಡ್ಡ ಪ್ರಮಾಣದಲ್ಲಿ ಆಡಳಿತಾತ್ಮಕ ಸುಧಾರಣೆಯೂ ಆಗಿದೆ. GST ತೆರಿಗೆ ವ್ಯವಸ್ಥೆ ಬಂತು. ಮುಂಚೆ ಮಲ್ಟಿಪಲ್ ಟ್ಯಾಕ್ಸ್ ಸಿಸ್ಟಮ್ ಇತ್ತು. ಬಹು ಹಂತದ ತೆರಿಗೆ ವ್ಯವಸ್ಥೆ. ಬಹು ಹಂತದ ತೆರಿಗೆ ವ್ಯವಸ್ಥೆ ಹೋಗಿ ಈಗ ಬಹುತೇಕ ಉತ್ಪನ್ನಗಳಿಗೆ 5% ತೆರಿಗೆ, ಅತಿ ಹೆಚ್ಚಂದ್ರೆ 18% ತೆರಿಗೆ, ಕೆಲವು ಸಿನ್ಸ್ ಟ್ಯಾಕ್ಸ್ ಅನ್ನುವಂಥ ವಸ್ತುಗಳನ್ನು ಹೊರತುಪಡಿಸಿ ಇನ್ನೆಲ್ಲದಕ್ಕೂ ಮ್ಯಾಕ್ಸಿಮಮ್ 18%, ಮಿನಿಮಮ್ 5% ತೆರಿಗೆ. ಬ್ಯಾಂಕಿಂಗ್ ಸಿಸ್ಟಮನ್ನು ಸುಧಾರಣೆ ತಂದು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಟಿ ಕೋಡ್ ಮೂಲಕ ಯಾರು ಬ್ಯಾಂಕಿಗಳಿಗೆ ಮೋಸ ಮಾಡ್ತಾಯಿದ್ರು ಅವರು ತಪ್ಪಿಸ್ಕೊಳ್ಳೋಕ್ಕಾಗದೇ ಇರೋ ರೀತಿಯಲ್ಲಿ ಅವ್ರನ್ನ ಕಾನೂನಿನ ಬಲೆಗೆ ಸಿಲುಕಿಸಿ ಆಸ್ತಿ ಜಪ್ತು ಮಾಡುವಂಥ ವ್ಯವಸ್ಥೆಯನ್ನು ತರಲಾಗಿದೆ. ಮುಂಚೆ ಫ್ರೊಜೈಲ್ 5 ಎಕಾನಮಿಯ ಸಾಲಿನಲ್ಲಿ ಭಾರತದ ಅರ್ಥವ್ಯವಸ್ಥೆ ಸೇರಿತ್ತು. ಅಂದರೆ ಜಾಗತಿಕವಾಗಿ ಮುಳುಗುತ್ತಿರುವ ಅರ್ಥವ್ಯವಸ್ಥೆ ಅನ್ನುವ ಹಣೆಪಟ್ಟಿ ಭಾರತಕ್ಕಿತ್ತು. ಆ ಹಣೆಪಟ್ಟಿಯನ್ನು ಕಳಚಿ ಈಗ ಜಾಗತಿಕ 4ನೇ ಆರ್ಥಿಕ ಶಕ್ತಿಯಾಗಿ, 4th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್, ಜಾಗತಿಕ 4ನೇ ಆರ್ಥಿಕ ಶಕ್ತಿಯಾಗಿ ಭಾರತ ಬದಲಾಗಿದೆ. ಬ್ರಿಟಿಷರ್ಸು ಈ ದೇಶಕ್ಕೆ ಸ್ವತಂತ್ರ ಕೊಡಬೇಕಾದ್ರೆ ನಾವಿಲ್ಲದೆ ಭಾರತ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಿದರು. ಹಾಗೆ ಸಾರ್ವಜನಿಕ ರೂಪದಲ್ಲೂ ಅವ್ರು ಹೇಳಿದರು. ಅಂಥ ಇಂಗ್ಲೆಂಡನ್ನು ನಾವು ಹಿಂದಕ್ಕೆ ಹಾಕಿ 4ನೇ ಆರ್ಥಿಕ ಶಕ್ತಿಯಾಗಿ ಬದಲಾಗಿದ್ದೀವಿ. ರಾಷ್ಟ್ರೀಯ ಶಿಕ್ಷಣ ನೀತಿ NEP ಜಾರಿಗೆ ಬಂದಿದೆ. CAAಯನ್ನು ಜಾರಿಗೊಳಿಸಿದ್ದೇವೆ. ಆರ್ಟಿಕಲ್ 370ಯನ್ನು ರದ್ದುಪಡಿಸಿದ್ದೇವೆ. ಡಿಜಿಟಲ್ ಎಕಾನಮಿ, ಒಂದು ಕಾಲದಲ್ಲಿ ದೇಶದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು 86ರಲ್ಲಿ ಒಂದು ಮಾತು ಹೇಳಿದರು. ಕೇಂದ್ರದಿಂದ ₹100 ಕಳಿಸಿದರೆ ಕಟ್ಟ ಕಡೆಯ ಮನುಷ್ಯನಿಗೆ ತಲುಪೋದೇ ₹15 ಅಂತ ಹೇಳಿ. ಅವತ್ತು ಇಡೀ ದೇಶದಲ್ಲಿ ಇದ್ದಿದ್ದು ಬಹುತೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ಸಿಗರು ಮತ್ತು ಕಮ್ಯುನಿಸ್ಟರು. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಬೋದು, ಕೇಂದ್ರದಿಂದ 100 ಅಲ್ಲ 34 ಲಕ್ಷ ಕೋಟಿ ರೂಪಾಯಿಗಳನ್ನು ಕೊಡಲಾಗಿದೆ. ಅದು ಕಟ್ಟ ಕಡೆಯ ಮನುಷ್ಯನಿಗೆ ತಲುಪಿದೆ DBT ಮೂಲಕ. ಈ ರೀತಿ ಆಡಳಿತ ಸುಧಾರಣೆ ಆಗಿರೋದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಬ್ರಿಟಿಷ್ ಕಾಲದ ಹಳೆಯ IPC, CRPC, ಎವಿಡೆನ್ಸ್ ಆ್ಯಕ್ಟು ಇವನ್ನೆಲ್ಲ ರದ್ದುಪಡಿಸಿ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ದಂಡ ಸಂಹಿತೆ, ಈ BNSನ್ನು ನಾವು ಅನುಷ್ಠಾನಗೊಳಿಸುವ ಕೆಲಸವನ್ನು ಮಾಡಿದ್ದೇವೆ. ಹೀಗೆ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಿರೋದು ಮಾತ್ರ ಅಲ್ಲ, ಇದರ ಲಾಭ ಜನಸಾಮಾನ್ಯರಿಗಾಗಿದೆ. ಅಭಿವೃದ್ಧಿಯ ಮೂಲಕ ಜನಸಾಮಾನ್ಯರಿಗೆ ತಲುಪಿದೆ. ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಭಾರತದ ಚಿತ್ರಣವನ್ನೇ ಬದಲಾಯಿಸ್ತಕ್ಕಂಥ ಯೋಜನೆ. 100 ಲಕ್ಷ ಕೋಟಿ ರೂಪಾಯಿಗಳ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಅಂದರೆ ಬಂಡವಾಳ ಹೂಡಿಕೆ. ದೇಶದ ಮೂಲಸೌಕರ್ಯದ ಮೇಲೆ ಬಂಡವಾಳ ಹೂಡಿಕೆ. ಅದು ರಸ್ತೆ, ರೈಲ್ವೆ, ವಿಮಾನ ನಿಲ್ದಾಣ, ಬಂದರು, ಹಾಸ್ಪಿಟಲ್, ಶಾಲೆ, IIT, IIM, ಹೀಗೆ 100 ಲಕ್ಷ ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆ ಭಾರತದ ಚಿತ್ರಣವನ್ನೇ ಬದಲಾಯಿಸ್ತಕ್ಕಂಥ ಒಂದು ಯೋಜನೆಯಾಗಿದೆ. ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರ ಅನ್ನೋದು ಅದು ದೇಶವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಸಾಧನ ಮಾತ್ರ. ಕೆಲವರಿಗೆ ಅಧಿಕಾರ ತಮ್ಮ ವ್ಯಕ್ತಿಗತ ಸಂಪತ್ತಿನ ಗಳಿಕೆಗೆ, ತಮ್ಮ ವ್ಯಕ್ತಿಗತ ಸುಖಕ್ಕೆ ಮತ್ತು ತಮ್ಮ ದರ್ಬಾರನ್ನು ತೋರಿಸೋದಕ್ಕೆ ಸಾಧನವಾಗಿ ಉಪಯೋಗಿಸ್ಕೊಳ್ತಾರೆ. ತಮ್ಮ ಅಧಿಕಾರದ ದರ್ಪವನ್ನು ತೋರಿಸೋದಕ್ಕೆ ಸಾಧನವಾಗಿ ಉಪಯೋಗಿಸ್ಕೊಳ್ತಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸರ್ಕಾರ ಅಧಿಕಾರವನ್ನು ದರ್ಪಕ್ಕೆ ಉಪಯೋಗಿಸಲಿಲ್ಲ,
ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು, ನಾನು ಪ್ರಧಾನಮಂತ್ರಿ ಅಲ್ಲ, ನಾನು ಪ್ರಧಾನ ಸೇವಕ ಅಂಥೇಳಿ, ದೇಶದ ಪ್ರಧಾನ ಸೇವಕ ಅಂಥೇಳಿ ಪ್ರಧಾನ ಸೇವಕನ ರೀತಿಯಲ್ಲೇ ಒಂದು ದಿನವೂ ರಜಾ ತೆಗೆದುಕೊಳ್ಳದೆ ದೇಶಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅಧಿಕಾರವನ್ನು ದೇಶದ ಅಭಿವೃದ್ಧಿಗೆ, ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ಬಳಕೆ ಮಾಡ್ಕೊಳ್ತಿದ್ದಾರೆ. ಅದರ ಪರಿಣಾಮವಾಗಿಯೇ ಜನ್ಧನ್ ಯೋಜನೆ ಬಂತು. 36 ಕೋಟಿಗೂ ಹೆಚ್ಚು ಜನರನ್ನು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಮೂಲಕ ಮೊದಲ ಬಾರಿಗೆ ಬ್ಯಾಂಕಿನ ಜೊತೆಗೆ ಜೋಡಿಸುವ ಕೆಲಸ ಮಾಡಿದ್ರು. ಬ್ಯಾಂಕಿನ ಸಿಸ್ಟಮ್ ಜೊತೆಗೆ ಜೋಡಿಸಿದರು. ಉಜ್ವಲ ಯೋಜನೆ 11 ಕೋಟಿ ಜನರಿಗೆ ಮೊದಲ ಬಾರಿಗೆ ಗ್ಯಾಸ್ನ ಪರಿಚಯವನ್ನು ಮಾಡಿಸ್ತು. ಗ್ಯಾಸ್ ಸಿಲಿಂಡರ್ನ ಒಲೆಗಳು ಅವ್ರ ಮನೆಯನ್ನ ಉರಿಲಿಕ್ಕೆ ಪ್ರಾರಂಭಿಸಿತು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ವಿದ್ಯುತ್ತೀಕರಣ ಯೋಜನೆ ದೇಶದ 99% ಹಳ್ಳಿಗಳಿಗೆ ಮೊದಲ ಬಾರಿಗೆ ವಿದ್ಯುತ್ತಿನ ಸಂಪರ್ಕ ಕಲ್ಪಿಸಿ ಮನೆ ಮನೆಗೆ ವಿದ್ಯುತ್ತು ಸಂಪರ್ಕಕ್ಕೆ ನೆರವಾಯಿತು. ಸ್ವಚ್ಛ ಭಾರತ್ ಯೋಜನೆ ಶೌಚಾಲಯವಿಲ್ಲದ ಮನೆಗಳಿಗೆ ಶೌಚಾಲಯ ನಿರ್ಮಾಣ ಮಾಡುವ ಮೂಲಕ ತಾಯಂದಿರ ಮಾನ ಮತ್ತು ಪ್ರಾಣದ ರಕ್ಷಣೆಗೆ ರೂಪುಗೊಂಡ ಯೋಜನೆಯಾಗಿ ಬದಲಾಯಿತು. ಆಯುಷ್ಮಾನ್ ಭಾರತ್ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇವೆಲ್ಲವೂ ಜನಸಾಮಾನ್ಯರ ಮತ್ತು ಬಡವರ ಬದುಕನ್ನು ಸುರಕ್ಷತೆಯಲ್ಲಿಡೋದಕ್ಕೆ ನೆರವಾಗಿರ್ತಕ್ಕಂಥ ಯೋಜನೆ. ಯಾವುದೇ ಸೆಕ್ಯೂರಿಟಿ ಇಲ್ಲದೆ, ಶ್ಯೂರಿಟಿ ತೆಗೆದುಕೊಳ್ಳದೆ ಮುದ್ರಾ ಯೋಜನೆಯ ಮೂಲಕ ಅವರ ಸಿಬಿಲ್ ಸ್ಕೋರನ್ನು ಆಧರಿಸಿ ಮಾಡುವ ವ್ಯವಹಾರವನ್ನು ಆಧರಿಸಿ ಸಾಲ ಕೊಡುವ ಪದ್ಧತಿಯನ್ನು ತರೋದ್ರ ಮೂಲಕ ಬಡವರ ನೆರವಿಗೆ ಬ್ಯಾಂಕು ಬಂತು. ಒಂದು ಕಾಲದಲ್ಲಿ ಕೆಲವೇ ಜನ ಆಯ್ದ ಜನರಿಗೆ ಬ್ಯಾಂಕಿನಿಂದ ಲಾಭ ಆಗ್ತಾ ಇದ್ದರೆ ಇವತ್ತು ಜನಸಾಮಾನ್ಯರ ಪರವಾಗಿ ಬ್ಯಾಂಕು ಸಹಾಯವನ್ನು ಮಾಡ್ತಾ ಇದೆ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ, PM ಸ್ವನಿಧಿ ಯೋಜನೆ ಇವೆಲ್ಲ ಬಡವರಿಗೆ ಶಕ್ತಿ ನೀಡಿರ್ತಕ್ಕಂಥ ಯೋಜನೆಗಳಾಗಿದ್ದಾವೆ. ಇಷ್ಟು ಮಾತ್ರ ಅಲ್ಲ, 81 ಕೋಟಿ ಜನರಿಗೆ ತಿಂಗಳಿಗೆ 5 kg ಅಕ್ಕಿಯನ್ನು ದೇಶದ ಉದ್ದಗಲಕ್ಕೆ ಬಡವರಿಗೆ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಹೇಳಿದರು 10 kg ಅಕ್ಕಿ ಬೇಕೋ ಬೇಡವೋ ಅಂತ ಕೇಳಿದರು. 3 ವರ್ಷ ಕಳೀತು, ಅವ್ರು 10 kg ಅಕ್ಕಿ ಬರಲಿಲ್ಲ. ಮೋದಿಜಿಯವ್ರು ಕೊಡೋ 5 kg ಅಕ್ಕಿ ಇಲ್ಲದೇ ಇದ್ದಿದ್ರೆ ಬಡವರು ತಣ್ಣೀರು ಕುಡಿದು ಮಲಗಬೇಕಾದಂಥ ಸ್ಥಿತಿ ಇತ್ತು. ಆದರೆ ನಮ್ಮ ಪ್ರಧಾನಮಂತ್ರಿ ಮಾತಾಡಲಿಲ್ಲ. ಆದರೆ ತಾನೇನು ಬಡವರಿಗಾಗಿ ಕೆಲಸ ಮಾಡಬೇಕು ಆ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಚಂದ್ರಯಾನವನ್ನು ಯಶಸ್ವಿಯಾಗಿ ನಮ್ಮ ವಿಜ್ಞಾನಿಗಳು ಮಾಡಿದರು. ಇವತ್ತು ಜಾಗತಿಕವಾಗಿ ಭಾರತದ ಬಗೆಗಿನ ಭಾರತವನ್ನು ನೋಡ್ತಕ್ಕಂಥ ದೃಷ್ಟಿಕೋನ ಬದಲಾಗಿದೆ. ದೇಶದ ಉದ್ದಗಲಕ್ಕೆ ಮಾತ್ರ ಅಲ್ಲ, ಜಗತ್ತಿನ ಉದ್ದಗಲಕ್ಕೆ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆ, ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಮೋದಿ ಅನ್ನುವಂಥ ಉದ್ಗಾರ, ಇದು ಜಗತ್ತಿನ ಉದ್ದಗಲಕ್ಕೆ ಅವರ ಪ್ರವಾಸ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂಥ, ಕೇಳಿ ಬರ್ತಕ್ಕಂಥ ಸಾಮಾನ್ಯ ಸಂಗತಿಗಳಾಗಿದ್ದಾವೆ. 36ಕ್ಕೂ ಹೆಚ್ಚು ದೇಶಗಳು ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳು ಅದನ್ನು ಹೆಮ್ಮೆಯಿಂದ ಸ್ವೀಕರಿಸಿ, ಇದು ನನಗಾಗಿ ಅಲ್ಲ, ನನ್ನ ದೇಶದ 140 ಕೋಟಿ ಜನರಿಗೆ ಸಂದ ಗೌರವ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಒಂದು ಕಾಲ ಇತ್ತು, ಭಯೋತ್ಪಾದಕರು ಭಯೋತ್ಪಾದನೆ ಮಾಡಿ ರಾಜಾರೋಷವಾಗಿ ಮೆರೆಯುವ ಕಾಲ ಒಂದಿತ್ತು. ಭಯೋತ್ಪಾದಕರಿಗೆ ಬಿರಿಯಾನಿ ಕೊಡೋದೇ ಒಂದು ಕಾಲದ ನೀತಿಯಾಗಿತ್ತು. ಈಗ ಭಯೋತ್ಪಾದಕರಿಗೆ ಬಿರಿಯಾನಿ ಸಿಗಲ್ಲ, ಜನ್ನತ್ತಿಗೆ ಕಳಿಸೋ ವ್ಯವಸ್ಥೆ ಇದೆ. ನಿಗೂಢ ಬಂದೂಕುಧಾರಿಗಳು ಭಾರತ ವಿರೋಧಿಗಳನ್ನು ಹುಡುಕಿ ಅವರಿರುವ ಜಾಗದಲ್ಲೇನೆ ಹೂರಾ ಯಾತ್ರೆಗೆ ಕಳಿಸ್ತಾ ಇದ್ದಾರೆ. ಆ ರೀತಿ ಭಾರತ ವಿರೋಧಿಗಳನ್ನು
ಚಾಣಕ್ಯ ನೀತಿಯ ಮೂಲಕ ಎದುರಿಸುವ ಕೆಲಸ ಆಗ್ತಾ ಇದೆ. ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅನ್ನುವಂಥ ನೀತಿ ಈಗಿಲ್ಲ. ಭಯೋತ್ಪಾದನೆ ಮಾಡಿದವರಿಗೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಡುವಂಥ ನೀತಿ ಈಗಿದೆ. ಸಿಂಧೂರ ಅಳಿಸ್ಲಿಕ್ಕೆ ಬಂದವರಿಗೆ ಆಪರೇಷನ್ ಸಿಂಧೂರ ಮೂಲಕ ಉತ್ತರ ಕೊಡ್ತಕ್ಕಂಥ ನೀತಿ ಈಗಿದೆ. ಈ 12 ವರ್ಷ ಅನ್ನೋದು ಕೇವಲ ದಿನಗಳ ಲೆಕ್ಕ ಅಲ್ಲ, ಅಭಿವೃದ್ಧಿಯ ಶಾಂಪಲ್ಗಳ ಲೆಕ್ಕ ನಾನು ನಿಮಗಿಟ್ಟಿದ್ದೇನೆ. ಈ ಲೋಕಸಭಾ ಕ್ಷೇತ್ರಕ್ಕೆ ಯಾವ ರೀತಿ ಅಭಿವೃದ್ಧಿ ಆಯಿತು ಅನ್ನೋದನ್ನು ಕೂಡ ನಮ್ಮ ಸಂಸದರು ಸಂಕ್ಷಿಪ್ತವಾಗಿ ತಮ್ಮ ಮುಂದಿಡುವಂಥ ಕೆಲಸ ಮಾಡಿದ್ದಾರೆ. ನಾನು ಸಮಗ್ರ ವಿವರವನ್ನು ಸಾಫ್ಟ್ ಕಾಪಿಯನ್ನು ನಿಮಗೆ ಕಳಿಸ್ಕೊಡ್ತೀನಿ. ಆ ಸಾಫ್ಟ್ ಕಾಪಿಯಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿಗಳು ನಿಮಗೆ ಸಿಗ್ತವೆ. ಅಷ್ಟು ಮಾತ್ರ ಅಲ್ಲ, ಭಾರತೀಯತೆಗೆ ಬೆಲೆ ಬಂದಿದೆ. ಭಾರತೀಯರು ಜಗತ್ತಿನ ಉದ್ದಗಲಕ್ಕೆ ಆತ್ಮವಿಶ್ವಾಸದಿಂದ ಐ ಆಮ್ ಪ್ರೌಡ್ ಇಂಡಿಯನ್ ಅಂತ ಹೇಳ್ಕೊಳ್ಳುವಂಥ ವಾತಾವರಣ ನಿರ್ಮಾಣ ಆಗಿದೆ. ಜಾಗತಿಕವಾಗಿರ್ತಕ್ಕಂಥ ಭಾರತದ ವಿದೇಶಾಂಗ ನೀತಿಯೂ ಕೂಡ ಭಾರತ ಕೇಂದ್ರಿತ ವಿದೇಶಾಂಗ ನೀತಿ ಇವತ್ತು ಜಾರಿಯಲ್ಲಿದೆ. ಹಾಗಾಗಿ ಈ ಎಲ್ಲವೂ ಕೂಡ ನಮ್ಮ ಇವತ್ತಿನ ಶಾಂಪಲ್ ಮಾತ್ರ. ನನಗನ್ಸುತ್ತೆ ಸಂವಿಧಾನಕ್ಕೂ ಈ ಸರ್ಕಾರದ ಅವಧಿಯಲ್ಲಿ ಗೌರವ ಸಿಕ್ಕಿದೆ, ಪ್ರಜಾಪ್ರಭುತ್ವದ ಮೌಲ್ಯಗಳಿಗೂ ಬೆಲೆ ಬಂದಿದೆ. ಅಂಬೇಡ್ಕರ್ ಅವರಿಗೂ ಅವರ ಪಂಚತೀರ್ಥಗಳನ್ನು ಪಂಚಧಾಮಗಳನ್ನಾಗಿ ಅಭಿವೃದ್ಧಿಪಡಿಸೋದ್ರ ಮೂಲಕ ಅಂಬೇಡ್ಕರ್ರು ಅವರನ್ನು, ಅವರ ವ್ಯಕ್ತಿತ್ವವನ್ನು ಕಾಂಗ್ರೆಸ್ಸು ಮರೆಸುವ ಷಡ್ಯಂತ್ರ ಮಾಡಿತ್ತು. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ ವ್ಯಕ್ತಿತ್ವವನ್ನು ಮೆರೆಸುವ ಕೆಲಸ ಮಾಡ್ತಾ ಇದೆ. ಅವರು ಮರೆಸುವ ಕೆಲಸ ಮಾಡಿದರೆ ನಾವು ಮೆರೆಸುವ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕಾಗಿಯೇ ಅವರಿಗೆ ಸಂಬಂಧಪಟ್ಟಂಥ ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಒಂದು ಆ್ಯಪ್ಗೆ ಭೀಮ್ ಆ್ಯಪ್ ಅನ್ನುವಂಥ ಹೆಸರನ್ನು ಇಡುವಂಥ ಕೆಲಸವನ್ನು ಮಾಡಿದ್ದೇವೆ. ಈ ಎಲ್ಲದರ ಮೂಲಕ ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನಕ್ಕೆ, ಸಂವಿಧಾನದ ಆಶಯಗಳಿಗೆ ಶಕ್ತಿ ತುಂಬುವ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮಾಡ್ತಾ ಇದೆ. ಧನ್ಯವಾದ. ಬಹುಶಃ ಕೋವಿಡ್ ಬರದೇ ಇದ್ದಿದ್ರೆ, ಉಕ್ರೇನ್ ರಷ್ಯಾ ಯುದ್ಧ, ಇರಾನ್ ಅಮೇರಿಕ ಯುದ್ಧ ಕಾಡದೇ ಇದ್ದಿದ್ರೆ ಹಣದುಬ್ಬರ ಇನ್ಫ್ಲೇಷನ್ನು ನಿಯಂತ್ರಣದಲ್ಲೇ ಇತ್ತು. ಕೋವಿಡ್ಡು ಅದು ನಾವು ಬಯಸಿದ್ದಲ್ಲ, ಜಾಗತಿಕ ವಿಪ್ಲವಗಳ ಮೂಲಕ ನಮ್ಮನ್ನು ಕಾಡಿದ್ದು. ಅದು ಬರದೇ ಇದ್ದಿದ್ದರೆ ಬೆಲೆ ಏರಿಕೆ ಬಿಸಿ ಅಷ್ಟು ಪ್ರಮಾಣದಲ್ಲಿ ತಟ್ತಿರಲಿಲ್ಲ. ಬೆಲೆ ಏರಿಕೆ ಬಿಸಿಯನ್ನು ತಗ್ಗಿಸಬೇಕು ಅಂತಲೇ ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲಿನ ತೆರಿಗೆಯನ್ನು ಕಡಿತಗೊಳಿಸ್ತು. ದುರ್ದೈವದ ಸಂಗತಿ, ಕರ್ನಾಟಕದಲ್ಲಿ ಅವರು 2 ಬಾರಿ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಏರಿಕೆ ಮಾಡುವ ಕೆಲಸ ಮಾಡಿದ್ರು. ಅವರು ಬೆಲೆ ಏರಿಕೆ ಬಿಸಿ ತಟ್ಟಬಾರ್ದು ಅಂತ ಬಯಸಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಇಳಿಸಿದರೆ, ಇವರು ಹೆಚ್ಚುವರಿ ಸೆಸ್ಗಳನ್ನು ಹಾಕೋದ್ರ ಮೂಲಕ ಅದರ ಲಾಭ ಜನಸಾಮಾನ್ಯರಿಗೆ ಸಿಲುಕದಂತೆ ಮಾಡಿದ್ರು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸೋದೇನು ಅಂದರೆ, ಒಂದು ವೇಳೆ ಕೇಂದ್ರ ಈ ಜಾಗತಿಕ ವಿಪ್ಲವ ಕಾಡದೇ ಇದ್ದಿದ್ದರೆ ಬೆಲೆ ಏರಿಕೆಯೂ ಕೂಡ ಜನರನ್ನು ಕಾಡ್ತಾ ಇರಲಿಲ್ಲ. ಅದರ ನಡುವೆನೂ ಕೂಡ ನಮ್ಮ ಭಾರತ ಸುರಕ್ಷಿತವಾಗಿದೆ. ಯಾಕೆಂದರೆ ಸಮರ್ಥ ನಾಯಕನ ನೇತೃತ್ವದಲ್ಲಿ ಸುರಕ್ಷಿತವಾಗಿದೆ. 30ಕ್ಕೂ ಹೆಚ್ಚು ದೇಶಗಳು ಪೆಟ್ರೋಲ್ ಡೀಸೆಲ್ನ ರೇಷನ್ ಥರ ಕೊಡ್ತಾ ಇದ್ದು, ನಮ್ಮಲ್ಲಿ ಆ ಸಮಸ್ಯೆ ಕಾಡ್ಲಿಕ್ಕೆ ಬಿಟ್ಟಿಲ್ಲ. ಉಜ್ವಲ ಗ್ಯಾಸ್ ಬಗ್ಗೆ ಹೇಳಿದ್ರಿ ಸರಿ, ಬರೀ 4 ಕೊಡ್ತಿದ್ದಾರೆ ಈಗ. ಮೊದಲೆಲ್ಲ ಗ್ಯಾಸ್ ಯಾವಾಗ ಬೇಕಾದ್ರೆ ಇತ್ತು, ಬರೀ 4ಕ್ಕೆ ಬಂದಿದೆ ಉಜ್ವಲ ಗ್ಯಾಸ್. ಅಂದರೆ ಇದೊಂದು ಟೆಂಪ್ರವರಿ, ನಿಮಗೆ ಗೊತ್ತಿದೆಯಲ್ಲ. ಈಗೇನು
ಅಮೇರಿಕ ಇರಾನ್ ಒಪ್ಪಂದದಿಂದ ಆ ಒಂದು ಹಾರ್ಮುಜ್ ಜಲಸಂಧಿ, ಆ ಜಲಸಂಧಿ ನಲ್ಲಿ ಸರಾಗ ಓಡಾಟ ಪ್ರಾರಂಭ ಆದರೆ ನಮಗೆ ಆ ಸಮಸ್ಯೆಯೂ ಕಾಡೋದಿಲ್ಲ. ಅದೊಂದು ತಾತ್ಕಾಲಿಕ. ಮುಂಚೆ ಈ ಗ್ಯಾಸ್ ಕನೆಕ್ಷನ್ ತಗೋಬೇಕು ಅಂದರೆ ಎಮ್ ಪಿ ಲೆಟ್ರ್ ಹಾಕ್ಸ್ಬೇಕಿತ್ತು, ಬ್ಲ್ಯಾಕ್ ಮಾರ್ಕೆಟಲ್ಲಿ ಸಿಗ್ತಿತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ಈಗ ಒಂದು ತಾತ್ಕಾಲಿಕವಾಗಿ ಯುದ್ಧದ ಕಾರಣಕ್ಕೆ ಸಪ್ಲೈ ಚೈನ್ನಲ್ಲಿ ಸಣ್ಣ ವ್ಯತ್ಯಾಸ ಆಗಿದ್ದ ಕಾರಣಕ್ಕೆ ಆ ಪ್ರೆಸರಿಗಾಗಿ ಅದನ್ನು ಸ್ವಲ್ಪ ರೆಗ್ಯುಲೇಟ್ ಮಾಡುವಂಥ ಕೆಲಸ ಮಾಡಿದರು. ಅದು ಬಿಟ್ಟರೆ ಬೇರೆ ಏನಿಲ್ಲ. ನೀಟ್ ಎಕ್ಸಾಮ್ ಈ ಬಾರಿ ಆದರೂ ಯಶಸ್ವಿಯಾಗಿ ನಡೆಸ್ತಾರೆ. ಅಂದರೆ ಒಂದು ಟೆಲಿಗ್ರಾಮ್ನ ಬ್ಯಾನ್ ಮಾಡಿರುವಂಥದ್ದು ಭಯ ಇದೆನಾ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಲೀಕ್ ಆಗುತ್ತೆ ಅನ್ನೋದು? ಟೆಲಿಗ್ರಾಮ್ ಬ್ಯಾನ್ ಅಂದರೆ ಎಲ್ಲ ಎಚ್ಚರಿಕೆಯನ್ನು ವಹಿಸ್ಕೊಂಡಿದೆ. ಯಾರೋ ಕೆಳ ಹಂತದ ಕೆಲವರ ಸ್ವಾರ್ಥದಿಂದ ನೀಟ್ ಪತ್ರಿಕೆ ಬ್ಯಾನ್ ಆಯಿತು. ಮುಚ್ಚಾಕೋ ಕೆಲಸ ಮಾಡಲಿಲ್ಲ. ತಕ್ಷಣ ಅವ್ರನ್ನೆಲ್ಲ ಬಂಧಿಸಿ ಎಕ್ಸಾಮನ್ನು ಎಕ್ಸಾಮ್ ಮಾಡೋದಕ್ಕೆ ಕ್ರಮ ತಗೊಂಡು ವಾಯುಸೇನೆಯ ಹೆಲಿಕಾಪ್ಟರ್ಗಳ ಮೂಲಕನೇ, ವಿಮಾನಗಳ ಮೂಲಕನೇ ಎಲ್ಲ ಸೆಕ್ಯುರಿಟಿಯನ್ನು ಇಟ್ಕೊಂಡು ಈ ಪ್ರಶ್ನೆ ಪತ್ರಿಕೆಗಳನ್ನು ತಲುಪಿಸೋ ಕೆಲಸ ಮಾಡ್ತಾಯಿದೆ. ಇದ್ರ ಮೇಲೆ ಎಚ್ಚರಿಕೆ ವಹಿಸಿರೋದು. ಯಾವುದೇ ರೀತಿಯಲ್ಲೂ ಒಂದು ಸಣ್ಣ ತಪ್ಪಿಗೂ ಅವಕಾಶ ಆಗಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ವಹಿಸೋ ಕೆಲಸ ಮಾಡಿದೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಪರೀಕ್ಷೆ ನಡೆಸೋಕೆ ಸೇನೆಯನ್ನು ಬಳಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ನಿಮಗೇನಂದರೆ ಸುರಕ್ಷಿತವಾಗಿ, ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಪರೀಕ್ಷೆ ನಡೆಸುವ ಉದ್ದೇಶ ಇಲ್ಲಿದೆ. ಸೇನೆಯನ್ನು ಬಳಸ್ಕೊಂಡ್ವಿ ಅಂತಂದರೆ ಅದು ತಪ್ಪು ಅಂತ ಯಾರು ಭಾವಿಸಬಾರ್ದು. ಯಾಕೆಂದರೆ ಅದರಲ್ಲಿ ಆ ಪರಿಸ್ಥಿತಿಯ ದುರ್ಲಾಭವನ್ನು ಯಾರು ಪಡೀಲಿಕ್ಕೆ ಅವಕಾಶ ಆಗಬಾರ್ದು ಅಂತ ಸೇನೆ ಬಳಕೆ ಮಾಡ್ಕೊಂಡಿದೆ. ಯಾರು ಬುದ್ಧಿವಂತ ಮಕ್ಕಳಿದ್ದಾರೆ ಅಂಥವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಸೇನೆಯ ಬಳಕೆ ಮಾಡ್ಕೊಂಡಿದೆ. ಅವರ ಭವಿಷ್ಯ ಕಮರಿ ಹೋಗಬಾರ್ದು ಅಂತ ಸೇನೆ ಬಳಕೆ ಮಾಡ್ಕೊಂಡಿದೆ. ಅದು ಬಿಟ್ಟರೆ ಸೇನೆ ಬಳಕೆ ಮಾಡ್ಕೊಂಡಿರೋದು ಪ್ರತಿಷ್ಠೆಗಲ್ಲ, ಸುರಕ್ಷಿತವಾಗಿ ಎಕ್ಸಾಮ್ ನಡೀಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ಕೊಂಡಿದೆ. ಮತ್ತು ಕೆಲವರು ಪರಿಸ್ಥಿತಿ ದುರ್ಲಾಭವನ್ನು ರಾಜಕೀಯ ಕಾರಣಕ್ಕೂ ಪಡೆಯೋ ಪ್ರಯತ್ನ ಮಾಡ್ತಾರೆ. ಅದಕ್ಕೂ ಅವಕಾಶ ಆಗಬಾರ್ದು ಅಂತ. ಯಾಕಂದರೆ ಫಸ್ಟ್ ಟೈಮ್ ಅಲ್ಲ ನೀಟ್ ಎಕ್ಸಾಮ್, ಇದು ಸಾಕಷ್ಟು ಬಾರಿ ಲೀಕ್ ಆಗ್ತಿದೆ. ಇಲ್ಲ, ನೀಟ್ ಎಕ್ಸಾಮು ಈ ಪ್ರಮಾಣದಲ್ಲಿ ಲೀಕ್ ಆಗಿದ್ದು ಇದು ಮೊದಲನೇ ಬಾರಿಗೆ. ನೀಟ್ ಎಕ್ಸಾಮು ಹಿಂದೆ ಪಾರ್ಷಿಯಲ್ ಆಗಿ ಕೆಲವು ಪ್ರಶ್ನೆಗಳು ಹೊರಗಡೆ ಬಂದಿತ್ತು. ಆದರೆ ಅದನ್ನು ಪ್ರೆಡಿಕ್ಟ್ ಮಾಡಿಯೂ ಕೂಡ ಆ ರೀತಿ ಇಂಥದ್ದು ಊಹೆ ಮಾಡಿ ಅಂತ ಕೆಲವು ಪ್ರಶ್ನೆಗಳು ಮಾತ್ರ, ಸಮಗ್ರವಾಗಿ ಏನೂ ಲೀಕ್ ಆಗಿರಲಿಲ್ಲ. ಮತ್ತು ಅವರು ಧರ್ಮೇಂದ್ರ ಪ್ರಧಾನ್ ಅವರು ತದನಂತರ ಎಚ್ಚೆತ್ತು ಗಂಭೀರವಾದ ತನಿಖೆ ನಡೆಸಿ ಸಂಬಂಧಪಟ್ಟವ್ರನ್ನ ಯಾರನ್ನೂ ಬಿಡದಲೇ ಬಂಧಿಸಿ ಜೈಲಿಗಟ್ಟಿ ಮರುಪರೀಕ್ಷೆ ನಡೆಸ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನೇ ಮೆಚ್ಚಿಸುವ ಕೆಲಸ ನಡೆದಿರೋದು ನಾವು ನೋಡಿದ್ದೇವೆ. ಈ ಸರ್ಕಾರದಲ್ಲಿ ತಪ್ಪು ಮಾಡಿದವ್ರನ್ನ ಮೆರೆಸಿ ಮೆಚ್ಚಿಸುವ ಕೆಲಸ ಮಾಡಿಲ್ಲ. ಈಗಿಲ್ಲಿ ವಾಲ್ಮೀಕಿ ಹಗರಣ ನಡೀತು, ಅವ್ರನ್ನ ಸಮರ್ಥನೆ ಮಾಡೋ ಕೆಲಸವನ್ನು ಆಡಳಿತದಲ್ಲಿದ್ದವ್ರು ಮಾಡಿದ್ರು. ಅಲ್ಲಿ ಯಾರೂ ಸಮರ್ಥನೆ ಮಾಡೋ ಕೆಲಸ ಮಾಡಿಲ್ಲ. ಆ ವಾಲ್ಮೀಕಿ ಹಗರಣ ಎಲ್ಲಿವರೆಗೂ ಬಂತು ಅಂತ ಹೇಳಿದರೆ ಮಂತ್ರಿಯ ತಲೆಗೆ ಬಂತು. ಯಾರೋ ಕೆಳಗಂಥದ್ದು ಅಧಿಕಾರಿ ಮಾಡಿದ್ದಲ್ಲ, ಮಂತ್ರಿಯೇ ಕೂತು ಮಾಡಿಸಿದ್ದು. ಆ ರೀತಿ ಏನಿಲ್ಲ. ಈ ವಿಚಾರದಲ್ಲಿ ಆಗಿಲ್ಲ. ರಸಗೊಬ್ಬರ ಕೇಂದ್ರ ಸರ್ಕಾರದಿಂದ ಪೂರೈಕೆ ಆಗ್ತಿಲ್ಲ ಅಂತೇಳಿ ಇಲ್ಲೆಲ್ಲ ಕಾಂಗ್ರೆಸ್ ಮುಖಂಡರು ಹೇಳ್ತಿದ್ದಾರೆ. ಅದಕ್ಕಾಗಿ ರೈತರು ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದಾರೆ ರಸಗೊಬ್ಬರಕ್ಕಾಗಿ. ಬಹುಶಃ ಒಂದು ತಿಂಗಳ ಹಿಂದೆ ಕೃಷಿ ಸಚಿವರಾಗಿದ್ದಂಥ ಚಲುವರಾಯ ಸ್ವಾಮಿಯವರು ಒಂದು ಪತ್ರಿಕಾ ಹೇಳಿಕೆ ಕೊಟ್ಟಿದ್ದರು. ಕರ್ನಾಟಕದ ಡಿಮಾಂಡ್ ಎಷ್ಟಿದೆ, ನಮ್ಮ ಹತ್ರ ಸ್ಟಾಕ್ ಎಷ್ಟಿದೆ ಅಂಥೇಳಿ. ಬೇಡಿಕೆಗೆ ತಕ್ಕ ಸ್ಟಾಕ್ ನಮ್ಮ ಹತ್ರ ಇದೆ, ಡಿಮಾಂಡಿಗೆ ತಕ್ಕಂಥ ಸ್ಟಾಕ್ ನಮ್ಮ ಹತ್ರ ಇದೆ, ರಸಗೊಬ್ಬರಕ್ಕೆ ಕೊರತೆ ಇಲ್ಲ ಅನ್ನುವ ಹೇಳಿಕೆಯನ್ನೇ ಕೃಷಿ ಸಚಿವರು ಕೊಟ್ಟಿದ್ದರು. ನೀವೇ ಹೇಳಿದ್ರಿ ಸ್ಟಾಕು ಇದೆ ಅಂಥೇಳಿ. ಯಾಕೆ ಸರಬರಾಜು ಸರಿಯಾಗಿ ಆಗ್ತಿಲ್ಲ? ನಿಮ್ಮ ಸ್ಟಾಕ್ ಏನಾದರೂ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾಯಿದೆಯಾ? ಇತ್ತೀಚೆಗೆ ಕೇರಳಕ್ಕೆ ಸಪ್ಲೈ ಆಗ್ತಿದ್ದಂಥ ಒಂದು ವೆಹಿಕಲನ್ನು ಸೀಸ್ ಮಾಡಿದರು. ತಮಿಳ್ನಾಡಿಗೆ ಸಪ್ಲೈ ಆಗ್ತಿದ್ದಂಥ ವೆಹಿಕಲ್ನ ಸೀಸ್ ಮಾಡಿದರು. ಅಲ್ಲಿ ಫ್ಯಾಕ್ಟ್ರಿ ಯೂಸಿಗೆ, ಇಂಡಸ್ಟ್ರಿಯಲ್ ಯೂಸ್ಗೆ. ಏನಾದರೂ ಇಲ್ಲಿಂದ ಕಾಳಸಂತೆಯಲ್ಲಿ ಹೋಗ್ತಿರುವ ಸಾಧ್ಯತೆಗಳಿದ್ದಾವೆ.
ಅದನ್ನು ಟೈಟ್ ಮಾಡಿದ್ರೆ, ಬೋಲ್ಟು ನೆಟ್ಟನ್ನು ಅಲ್ಲಿ ಟೈಟ್ ಮಾಡಿದ್ರೆ ರೈತರಿಗೆ ಗೊಬ್ಬರ ಸಿಗುತ್ತೆ. ಆ ಟೈಟ್ ಮಾಡೋ ಕೆಲಸವನ್ನು ಯಾರೂ ಮಾಡದೇ ಇರೋದ್ರಿಂದ ನನಗನ್ಸುತ್ತೆ ನಮ್ಮ ಹತ್ರ ಸ್ಟಾಕ್ ಇದ್ದರೂ ಕೂಡ ಸಪ್ಲೈ ಸರಿಯಾಗಿ ಆಗ್ತಿಲ್ಲ. ಈಗ ನಮ್ಮ ಭಾಗದಲ್ಲಿ ತೊಗರಿಗೆ ಬೆಂಬಲ ಬೆಲೆ ಕೊಡ್ತಿಲ್ಲ ಕೇಂದ್ರ ಸರ್ಕಾರದವರು ಸಮರ್ಪಕವಾಗಿ ಅಂತೇಳಿ ಒಂದು ಬೇಡಿಕೆ ಇದೆ. ಸರ್ಕಾರ ಘೋಷಣೆ ಭಾಳ ಕಡಿಮೆ ಮಾಡಿದೆ ಅಂತೇಳಿ, ಅದ್ರ ಬಗ್ಗೆ ನೀವು ಯಾರು ಮಾತಾಡ್ತಿಲ್ಲ ಅಂತ. ಇವ್ರು ಖರೀದಿ ಕೇಂದ್ರನೇ ತೆರಲಿಲ್ಲ, ತೆರೆದಿದ್ದು ನಾಟಕ ಆಡಿದ್ರು. ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿದ್ದಕ್ಕೂ ಕೂಡ 1700 ಕೋಟಿ ರೂಪಾಯಿ ಹಣನೇ ಕೊಟ್ಟಿಲ್ಲ ಇವರು. ರಾಗಿ, ಜೋಳ, ಈ ಮೆಕ್ಕೆಜೋಳ ಎಲ್ಲ ಖರೀದಿ ಮಾಡಿದ್ದಕ್ಕೂ ದರವನ್ನು ಕೊಟ್ಟಿಲ್ಲ. ಮತ್ತು ಆಯಾ ರಾಜ್ಯಗಳಲ್ಲಿ ಈಗ ಯಾವ್ಯಾವುದನ್ನು ಖರೀದಿ ಮಾಡಬೇಕು ಅನ್ನೋದನ್ನು ಆಯಾ ರಾಜ್ಯಗಳಿಗೇ ಪರಮಾಧಿಕಾರವನ್ನು ಕೊಡಲಾಗಿದೆ. ಆಯಾ ರಾಜ್ಯಗಳಲ್ಲೇ ಈಗ ನಮ್ಮ ಕರ್ನಾಟಕದಲ್ಲಿ ಇವರು ನಮ್ಮ ಹೆಸರು ಉದ್ದ ನೋಡ್ರಿ ಅದೇ ಎಷ್ಟು ಇರ್ತದೆ. ಅಲ್ಪಾವಧಿ ಬೆಳೆ, ದೀರ್ಘಾವಧಿ ಬೆಳೆ ಹೆಚ್ಚಾಗಬೇಕು. ನಾವು ರೈತರ ಪರನೇ, ರೈತರಿಗೆ ಹೆಚ್ಚಳ ಮಾಡೋದಕ್ಕೆ ನಮ್ದು ಯಾವುದೇ ಅಡೆತಡೆ ಇಲ್ಲ. ಆದರೆ ಕಂಪೇರ್ ಮಾಡಿ ನೋಡಿದ್ರೆ 2014ಕ್ಕೆ ಮುಂಚೆ ಇದ್ದಂಥ ತೊಗರಿ, ಉದ್ದು, ಹೆಸರು, ರಾಗಿ, ಭತ್ತ ಇದರ ಬೆಂಬಲ ಬೆಲೆಗೂ ಇವತ್ತಿನ ಬೆಂಬಲ ಬೆಲೆಗೂ ಒಮ್ಮೆ ನೀವು ಒಂದು ಸರಿ ಕ್ರಾಸ್ ವೆರಿಫೈ ಮಾಡಿದ್ರೆ ಕೇಂದ್ರ ಸರ್ಕಾರ ಎಷ್ಟು ಹೆಚ್ಚಳ ಮಾಡಿದೆ ಅನ್ನೋದು ಅರ್ಥ ಆಗುತ್ತೆ. ಇನ್ನೂ ಹೆಚ್ಚು ಬೇಕು ಅನ್ನೋದಕ್ಕೆ ನಮ್ಮದು ಧ್ವನಿ ಇದೆ, ನಾವು ಧ್ವನಿಗೂಡಿಸ್ತೀವಿ. ಆದರೆ ಏನೂ ಮಾಡಿಲ್ಲ ಅನ್ನೋದು ಅದು ಕೇವಲ ರಾಜಕೀಯ ಪ್ರೇರಿತ ಆಪಾದನೆ ಆಗುತ್ತೆ. ಎಲ್ಲದರ MSP ದರನೂ ಕೂಡ ಹೆಚ್ಚಳ ಮಾಡಿದ್ದಾರೆ. ನನ್ನ ಹತ್ರ ಮಾಹಿತಿ ಇಲ್ಲ, ಬೇಕಿದ್ರೆ ಈಗಲೇ ನಾನು ಸರ್ಚ್ ಮಾಡಿ ಬೇಕಾದ್ರೆ ನಾನು ಮಾಹಿತಿನೂ ಒದಗಿಸ್ಕೊಡ್ಬಲ್ಲೆ. ಈಗ ತೊಗರಿಗೆ ಸಂಬಂಧಪಟ್ಟಂಗೆ ಬೇರೆ ದೇಶಗಳಿಂದ ಅದನ್ನ ಆಮದು ಮಾಡ್ಕೊತಿದ್ದಾರೆ. ಅದಕ್ಕಾಗಿ ನಮ್ಮ ಸ್ಪೆಷಲಿ ನಮ್ಮ ಕಲಬುರಗಿ ಕರ್ನಾಟಕ ಭಾಗದ್ದು GI ಟ್ಯಾಗು ಭಾಳ ಪೌಷ್ಟಿಕಾಂಶ ಉಳ್ಳದು ಎಲ್ಲ ಇದೆ. ಆದರೂ ಕೂಡ ಬೇರೆ ದೇಶದ ತರೋದು ಏನು ಅವಶ್ಯಕತೆ ಇದೆ ಅಂತ. ನನಗೆ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ನನ್ನ ಹತ್ರ ಇಲ್ಲ. ಆದರೆ ಒಂದು ಮಾತನ್ನು ಹೇಳ್ತೇನೆ, ನಮ್ಮ ಸರ್ಕಾರ ಭಾರತ ಮತ್ತು ಭಾರತೀಯರ ಹಿತಾಸಕ್ತಿಯನ್ನು ಕಡೆಗಣಿಸಿ ಆಡಳಿತ ನಡೆಸಿಲ್ಲ, ನಡೆಸೋದು ಇಲ್ಲ. ಯಾವುದೇ ರೂಪದಲ್ಲಾದರೂ ಭಾರತ ಮತ್ತು ಭಾರತೀಯದ ರೈತರ ಹಿತಾಸಕ್ತಿಯನ್ನು ಕಾಪಾಡ್ತೀವಿ. ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ಟೌನ್ಶಿಪ್ ಬೇಡ ಅಂತ ನಮ್ಮದು ವಿರೋಧ ಇಲ್ಲ. ಟೌನ್ಶಿಪ್ ಬೇಡ ಅಂತ ನಾವು ಹೇಳ್ತಿಲ್ಲ. ರೈತರ ಒಪ್ಪಿಗೆ ಇಲ್ಲದೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ. ರೈತರು ಒಪ್ಪಿಗೆ ಸೂಚಿಸಿದರೆ ಮಾತ್ರ ಟೌನ್ಶಿಪ್ಪನ್ನು ಮಾಡಿ. ರೈತರನ್ನು ಹೆದರಿಸಿ ಬೆದರಿಸಿ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಟೌನ್ಶಿಪ್ ಮಾಡೋಕ್ಕೆ ನಮ್ಮ ವಿರೋಧ ಇದೆ. 90% ರೈತರು ಒಪ್ಪಿಗೆ ಕೊಟ್ಟರೆ ಟೌನ್ಶಿಪ್ ಮಾಡಿ. ನಮಗಿರೋ ಮಾಹಿತಿ ಪ್ರಕಾರ 25-30% ರೈತರು ಒಪ್ಪಿಗೆ ಕೊಟ್ಟಿಲ್ಲ. ಒಪ್ಪಿಗೆ ಕೊಟ್ಟಿಲ್ಲ ಅಂದಾಗ ಅವ್ರನ್ನ ಹೆದರಿಸಿ ಬೆದರಿಸಿ ಮಾಡೋದು ರೈತ ವಿರೋಧಿ ನೀತಿ ಆಗುತ್ತೆ. ಆ ರೈತನ ವಿರೋಧಿ ನೀತಿಗೆ ನಮ್ಮ ವಿರೋಧ ಇದೆ. ಅದಕ್ಕಾಗಿ ನಮ್ಮ ಬೆಂಬಲವನ್ನು ರೈತರ ಹೋರಾಟಕ್ಕೆ ನಮ್ಮ ಬೆಂಬಲ ಕೊಟ್ಟಿದ್ದೇವೆ. ಇವತ್ತು ನಮ್ಮ ನಿಯೋಗ ಅಲ್ಲಿಗೆ ಭೇಟಿ ಕೊಡ್ತಾ ಇದೆ. 22ನೇ ತಾರೀಕು ಅವರೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಆ ಹೋರಾಟಕ್ಕೂ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ. ಯಾವಾಗಲೂ ದಂಡನ ಏಕ್ದಮ್ ತಗೊಳ್ಳಲ್ಲ, ಸಮಾಧಾನ ಭೇದದ ನಂತರ ದಂಡ. ಈಗ ನಾವು ಏಕ್ದಮ್ಮು ನಾವೇ ಹೋರಾಟಕ್ಕಿಳಿದ್ರೆ ರಾಜಕೀಯ ಪ್ರೇರಿತ ಅಂಥೇಳಿ ಹೇಳಿ ಅವರು ಆಪಾದನೆ ಮಾಡುವ ಅಪಾಯ ಇದೆ ಅಂತ ರೈತರು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೇವೆ. ರೈತರನ್ನು ಇವರು ಅಧಿಕಾರದ ದುರ್ಬಳಕೆ ಮಾಡ್ಕೊಂಡು ದಮನಿಸುವ ಪ್ರಯತ್ನ ಮಾಡಿದ್ರೆ ನೇರವಾಗಿ ರೈತರ ಜೊತೆಗೆ ನಾವು ನಿಂತ್ಕೊಳ್ತೇವೆ. ಅಲ್ಲ, ನೋಟಿಫಿಕೇಷನ್ ಮಾಡಿದ್ದಾರೆ, ಒಪ್ಪಿಗೆ ಕೊಟ್ಟಿಲ್ಲ ಅವ್ರು. ಇನ್ನೂ ಚಳುವಳಿ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತೊಂದು ಡೆಲಿಗೇಷನ್ ಹೋಗಿದೆ ಅಲ್ಲಿಗೆ. 22ನೇ ತಾರೀಕು ಹೋರಾಟಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಕೂಡ ನಾವು ಧ್ವನಿ ಎತ್ತೇವೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ಇದು ಕುಮಾರಸ್ವಾಮಿ ಅವರು CM ಇದ್ದಾಗೆ ಇದು ಆಗಿದ್ದು, ನೋಟಿಫಿಕೇಶನ್ ಆಗಿದ್ದು ಅಂತ. ನೋಡಿ, ನಾವು ಭಾಳ ಸ್ಪಷ್ಟ ಇದ್ದೀವಿ. ನೋಟಿಫಿಕೇಷನ್ನು ರೈತರನ್ನು ವಿರೋಧ ಮಾಡಿಕೊಂಡು ವಶಕ್ಕೆ ತಗೊಳ್ಳಿ ಅನ್ನೋ ಕಾರಣಕ್ಕೆ ಮಾಡಿರೋದಲ್ಲ. ನೋಟಿಫಿಕೇಷನ್ ಮಾಡಿದರೆ ರೈತರು ಒಪ್ಪಿಗೆ ಸೂಚಿಸಿದರೆ ಎಕ್ಸಿಕ್ಯೂಟ್ ಮಾಡಿ, ರೈತರನ್ನು ಒಪ್ಪಿಸಿ ಅನುಷ್ಠಾನಗೊಳಿಸಿ. ರೈತರ ವಿರೋಧದ ಮೇಲೆ, ಅವ್ರ ಸಮಾಧಿ ಮೇಲೆ ನೀವು ಟೌನ್ಶಿಪ್ಪನ್ನು ಮಾಡಿ ಅಂತ ಯಾರೂ ಹೇಳಿಲ್ಲ. ಅವ್ರ ಬದುಕಿನ ಸಮಾಧಿ ಮೇಲೆ ಟೌನ್ಶಿಪ್ ಮಾಡೋದಕ್ಕೆ ನಮ್ಮ ವಿರೋಧ ಇದೆ.
ಹೋಮ್ ಮಿನಿಸ್ಟರ್ ಬೇಕಾ ಇವತ್ತು ವಿಚಾರವೇ ವಿಷಯಾಂತರ ಆಗುತ್ತೆ, ಇನ್ನೊಂದು ದಿವಸ ಮಾತಾಡ್ತೀನಿ. ಉತ್ತರ ಕೊಡ್ಲೇಬೇಕು ಅಂದಿದ್ದಾರೆ ಸರ್, ಚೆನ್ನಾಗಿರುತ್ತೆ. ನೀವು ಸಂಘ ಯಾವುದೇ ಸರ್ಕಾರದಿಂದ ಸೆಕ್ಯೂರಿಟಿ ಲಾಭ ತಗೊಳ್ಳಲ್ಲ ಅಂತ ಮೋಹನ್ ಭಾಗವತ್ ಅವರು ತ್ರಿಶೂರ್ನಲ್ಲಿ ಹೇಳಿದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ಅವರು ನಿನ್ನೆ ದೆಹಲಿಯಲ್ಲಿ ಹೇಳಿದ್ದಾರೆ, ಈ ಮೋಹನ್ ಭಾಗವತ್ ಅವರು ಸರ್ಕಾರದಿಂದ ಯಾವುದೇ ಲಾಭ ತಗೊಳ್ಳಲ್ಲ, ಸೆಕ್ಯೂರಿಟಿ ಯಾರು ತಗೋತಾ ಇದ್ದಾರೆ ಅಂತ ಕೇಳ್ತಾರೆ. ಅಲ್ಲ, ನಿಮಗೆ ಸೆಕ್ಯೂರಿಟಿ ಅವ್ರು ತಗೊಂಡಿಲ್ಲ, ಅವ್ರಿಗೆ ಥ್ರೆಟ್ ಇದೆ ಅಂತ ಸರ್ಕಾರ ಕೊಟ್ಟಿದೆ. ಸಾಮಾನ್ಯ ನಾಗರಿಕನಿಗೂ ರಕ್ಷಣೆ ಕೊಡುವ ಜವಾಬ್ದಾರಿ ಸರ್ಕಾರದ್ದಿದೆ. ಅವರನ್ನು ಕೆಲವು ಭಯೋತ್ಪಾದಕ ಸಂಘಟನೆಗಳು ಗುರಿಯಾಗಿ ಇಟ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಇಂಟೆಲಿಜೆನ್ಸ್ ವರದಿಯನ್ನು ಆಧರಿಸಿ ಭಾರತ ಸರ್ಕಾರ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದೆ. ಅವರೇನು ಸೆಕ್ಯೂರಿಟಿ ಕೇಳಿಲ್ಲ, ಭಾರತ ಸರ್ಕಾರ ಕೊಟ್ಟಿದೆ. ಹಾಗೆ ಭಾರತ ಸರ್ಕಾರ ಸೆಕ್ಯೂರಿಟಿಯನ್ನು ಇಂಟೆಲಿಜೆನ್ಸ್ ವರದಿಯನ್ನು ಆಧರಿಸಿ ಭಾಳ ಜನರಿಗೆ ಕೊಟ್ಟಿದೆ. ಹೋಮ್ ಮಿನಿಸ್ಟ್ರಿಗೆ ಅದು ಅರ್ಥ ಆಗದೇ ಇದ್ದರೆ ಹೇಗೆ ನಿಭಾಯಿಸ್ತಾರೆ ಹೋಮ್ ಮಿನಿಸ್ಟ್ರಾಗಿ? ಈಗ ನನಗೆ Y+ ಸೆಕ್ಯೂರಿಟಿ ಇದೆಯಪ್ಪ, ಇದು ಥ್ರೆಟ್ ಮೇಲೆ ಕೊಟ್ಟಿರೋದು. ಇನ್ಯಾರಿಗೋ Z+ ಇರುತ್ತೆ, Z ಇರುತ್ತೆ, Y ಇರುತ್ತೆ. ಇದೆಲ್ಲ ಅವ್ರ ಮೇಲಿನ ಥ್ರೆಟ್ ಮೇಲೆ ಕೊಟ್ಟಿರ್ತಕ್ಕಂಥದ್ದು. ಅವರಿಗಿರುವ ಯಾವ ರೀತಿ ಅವರ ಸುರಕ್ಷತೆಗೆ ಅದಕ್ಕೋಸ್ಕರ ಕೊಡ್ತಕ್ಕಂಥದ್ದು. ಇವರೇನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲಿ ಇವರಿಗೆ ಈ ಮಕ್ಕಳು ಮೊಮ್ಮಕ್ಕಳು ಮರುಮಕ್ಕಳಿಗೆಲ್ಲ ತೊಗೊಂಡು ಅಭ್ಯಾಸ ಆಗಿಬಿಟ್ಟಿತ್ತಲ್ಲ ಸೆಕ್ಯೂರಿಟಿನ, ಆ ಲೆಕ್ಕದಲ್ಲಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆ ಲೆಕ್ಕದಲ್ಲಿ ಅಲ್ಲ ಅದು. ವಿಶ್ವದ ದೊಡ್ಡ NGO ಅಂತ ನಿಮಗೆ ನೋಂದಣಿ ಮಾಡ್ಕೊಳ್ಳೋಕೆ ಏನು ಸಮಸ್ಯೆ ಅಂತ ಕಾಂಗ್ರೆಸ್ ಕೇಳ್ತಾರೆ. ನೋಂದಣಿ ಮಾಡ್ಕೊಳ್ಬೇಕು ಅಂತ ಎಲ್ಲ ಸಂಘ ಸಂಸ್ಥೆಗಳು ನೋಂದಣಿ ಮಾಡ್ಕೋಬೇಕು ಅಂತ ಸಂವಿಧಾನ ಹೇಳಲಿಲ್ವಲ್ಲ, ಅವರ ಐಚ್ಛಿಕ ವಿಷಯವಾಗಿ ಬಿಟ್ಟಿದೆಯಲ್ಲ ಸಂವಿಧಾನ. ಎಲ್ಲ ಸಂಘಟನೆಗಳು ನೋಂದಣಿ ಮಾಡ್ಕೋಬೇಕು ಅಂತ ಹೇಳಿದರೆ ಮಾಡ್ಕೊಳ್ತಿತ್ತು. ಈಗ ಉತ್ತರ ಕೊಡ್ಲಿ ಮೋಹನ್ ಭಾಗವತ್ ಅವರು. ನಾನು ಹೇಳೋದೇನು ಅಂದರೆ, ಪ್ರಶ್ನೆಯೇ ಉಡಾಫೆದು. ಪ್ರಶ್ನೆ ಇದೆಯಲ್ಲ, ಪ್ರಶ್ನೆಯೇ ಅದು ಕೇವಲ ವಿಷಯಾಂತರ ಮಾಡುವಂಥ ಉದ್ದೇಶವನ್ನು ಹೊಂದಿರತಕ್ಕಂಥ ಪ್ರಶ್ನೆಗಳು. ಯಾಕೆ ಅಂದರೆ ಸ್ವತಂತ್ರ ಬಂದಿದ್ದು 47ರಲ್ಲಿ, ಸಂಘ ಪ್ರಾರಂಭ ಆಗಿದ್ದು 1925ರಲ್ಲಿ. 50ರಲ್ಲಿ ಸರ್ಕಾರದ ಮೇಲೆ ಬ್ಯಾನು ವಾಪಸ್ ತೆಗೆದ್ರಲ್ಲ, ಆವಾಗಲೇ ಕೇಳಲಿಲ್ಲ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂಥೇಳಿ. ಅವಾಗ ಕೇಳಿದ್ದೇನು ಅಂದರೆ, ನಿಮ್ಮ ಕಾರ್ಯಪದ್ಧತಿ ಏನು, ನಿಮ್ಮ ಉದ್ದೇಶ ಏನು, ಅದನ್ನು ಲಿಖಿತವಾಗಿ ತಿಳಿಸಿ ಅಂತ ಹೇಳಿದರು. ಕಾರ್ಯಪದ್ಧತಿಯನ್ನು ಲಿಖಿತವಾಗಿ ತಿಳಿಸಿದೆ, ಉದ್ದೇಶವನ್ನು ಲಿಖಿತವಾಗಿ ತಿಳಿಸಿದೆ. ಉದ್ದೇಶ ತಾಯಿ ಭಾರತೀಯನ ವಿಶ್ವಗುರು ಮಾಡೋದು, ಹಿಂದೂಗಳನ್ನು ಸಂಘಟಿಸೋದು, ವ್ಯಕ್ತಿಗೆ ಸಂಸ್ಕಾರ ಕೊಟ್ಟು ವ್ಯಕ್ತಿಯ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡೋದು. ಕಾರ್ಯಪದ್ಧತಿ ಶಾಖಾ ಪದ್ಧತಿ. ಶಾಖೆಯಲ್ಲಿ ಏನು ಮಾಡ್ತೀರಿ ಅಂತ ಕೇಳಿದಾಗ ಹೇಳಿದ್ದಾರೆ, ಕಬಡ್ಡಿ ಆಡಿಸ್ತೀವಿ, ಹಾಡು ಹೇಳ್ಕೊಡ್ತೀವಿ, ವಚನಗಳನ್ನು ಕಲಿಸ್ತೇವೆ, ಅಮೃತ ವಚನಗಳನ್ನು ಅಂಬೇಡ್ಕರು, ಗಾಂಧಿ ಸೇರಿದಂತೆ, ಚಾಣಕ್ಯರು ಸೇರಿದಂತೆ ಹಲವಾರು ಜನರ ಅಮೃತ ವಚನವನ್ನು ಅಲ್ಲಿ ಕಲಿಸ್ಕೊಡ್ತೇವೆ, ಶ್ಲೋಕವನ್ನು ಕಲಿಸ್ತೇವೆ. ಇದಕ್ಕೆ ಯಾರಿಗೂ ಅಪ್ಲಿಕೇಶನ್ ಫಾರಮ್ ತುಂಬಬೇಕಾದ ಅವಶ್ಯಕತೆ ಇಲ್ಲ, ಅಡ್ಮಿಷನ್ ಫೀಸ್ ಇಲ್ಲ, ವಯೋಮಿತಿ ಇಲ್ಲ, ಯಾವ ಭಾಷೆ ಅಂತ ಇಲ್ಲ, ಶ್ರೀಮಂತ ಬಡವ ಅನ್ನೋ ಭೇದ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಸಾರ್ವಜನಿಕ ಜಾಗದಲ್ಲಿ ನಡೆಯುತ್ತೆ, ಸೀಕ್ರೆಟಾಗಿ ನಡೆಯಲ್ಲ. ಈ ಎಲ್ಲ ಸಂಗತಿಯನ್ನು ಹೇಳಿದೆ ಮತ್ತು 100 ವರ್ಷದ ಜರ್ನಿಯನ್ನು ಪೂರ್ಣಗೊಳಿಸಿದೆ. ಇದಾದಮೇಲೆ ಕೆಲವರು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದರು. ಅದರ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ಉತ್ತರ ಕೊಡೋಕ್ಕೆ ಹೋಗ್ತಾ ಇಲ್ಲ, ಆದರೆ ತಮ್ಮ ಮೂಲಕ ಸಾರ್ವಜನಿಕರಿಗೆ ಉತ್ತರ ಕೊಡಬೇಕಾಗಿರುವ ಕಾರಣಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ತಿಳ್ಕೊಳ್ಬೇಕು ಅನ್ನೋ ಸಹಜ ಕುತೂಹಲ ಇದ್ದರೆ RSS ಶಾಖೆಗೆ ಹೋದರೂ ಸಾಕು, ಅನುಭವಕ್ಕೆ ಬರುತ್ತೆ RSS ಅಂದರೆ ಏನು ಅಂತ. ಭಾಳ ಜನ ವಿರೋಧಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕಕ್ಕೆ ಬಂದ ನಂತರ ಬದಲಾಗಿದ್ದಾರೆ. ಜವಾಹರ್ಲಾಲ್ ನೆಹರು ಒಬ್ಬರು ಕಟ್ಟರ್ ವಿರೋಧಿಯಾಗಿದ್ದರು. ಜವಾಹರ್ಲಾಲ್ ನೆಹರೂರವರು ತನ್ನ ಅಂತ್ಯಕಾಲದಲ್ಲಿ ಗಣರಾಜ್ಯೋತ್ಸವದ ಪೆರೇಡ್ಗೆ
1963 ರಿಪಬ್ಲಿಕ್ ಡೇ ಪೆರೇಡ್ ಅನ್ರಿಜಿಸ್ಟರ್ಡ್ ಆರ್ಗನೈಜೇಷನನ್ನು ಆಮಂತ್ರಣ ಮಾಡಿದ್ರು. ನೆಹರು ಕಾಂಗ್ರೆಸ್ ಪಾರ್ಟಿಯ ನೇತಾರರು, ದೇಶದ ಪ್ರಧಾನಮಂತ್ರಿ ಮೊದಲ, ಅವರೇ ಬ್ಯಾನ್ ಮಾಡಿದರು. ಅವರೇ 62ರ ಯುದ್ಧದ ಸಂದರ್ಭದಲ್ಲಿ ಸಂಘ ಮಾಡಿದ ಸೇವೆಯನ್ನು ಸ್ಮರಿಸಿ ಗಣರಾಜ್ಯೋತ್ಸವದ ಪೆರೇಡ್ಗೆ ಅನ್ರಿಜಿಸ್ಟರ್ಡ್ ಆರ್ಗನೈಜೇಷನನ್ನು ಇನ್ವೈಟ್ ಮಾಡಿ ಪೆರೇಡ್ ನಡೀತು ಡೆಲ್ಲಿನಲ್ಲಿ. ಅದೇ ಸಂಘಕ್ಕೆ, ಸಂಘ ಅಂದರೆ ಏನು ಅನ್ನೋದನ್ನು ಅರ್ಥ ಜವಾಹರ್ಲಾಲ್ ನೆಹರು ಮಾಡಿಕೊಂಡ್ರು. ನಾನು ಹೇಳ್ತೀನಲ್ಲ, ಇದು ನಾಲಿಗೆಗೆ ಎಲುಬಿಲ್ವಲ್ಲ, ಹೆಂಗೆ ಬೇಕಾದ್ರೂ ತಿರುಗಿಸ್ಬೋದಲ್ಲ, ಹಾಗೆ ತಿರುಗಿಸುವಂಥ ಮಾತು. ಮತ್ತು ಸಂಘದ 100 ವರ್ಷದ ಯಶಸ್ವಿ ಯಶೋಗಾಥೆಯನ್ನು ಮರೆಮಾಚೋದಕ್ಕೆ ಎಲುಬಿಲ್ಲದ ನಾಲಿಗೆ ಆಡುವಂಥ ಮಾತು. ಆಮೇಲೆ ಅದಾದಮೇಲೆ ಒಬ್ಬರು ಪ್ರಧಾನಮಂತ್ರಿ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನೇ ಮೊಟಕುಗೊಳಿಸಿ ಪ್ರಜಾಪ್ರಭುತ್ವವನ್ನು ದಮನ ಮಾಡಿ, ತುರ್ತು ಪರಿಸ್ಥಿತಿ ಹೇರಿ, ವಿಪಕ್ಷದ ನಾಯಕರನ್ನೆಲ್ಲ ಜೈಲಿಗೆ ಅಟ್ಟಿ, ಮಾಧ್ಯಮಗಳ ಮೇಲೂ ನಿರ್ಬಂಧ ಹೇರಿ, ಸಂಪಾದಕೀಯಕ್ಕೂ ಸ್ವಾತಂತ್ರ್ಯ ಕೊಡದೆ ತುರ್ತು ಪರಿಸ್ಥಿತಿ ಹೇರಿದ್ರು ಶ್ರೀಮತಿ ಇಂದಿರಾ ಗಾಂಧಿಯವರು. ಅವರು ಬ್ಯಾನ್ ಮಾಡಿದರು. ಆ ಸಂದರ್ಭದಲ್ಲಿ ನ್ಯಾಯಾಲಯ ಏನು ತೀರ್ಪು ಕೊಡ್ತು ಸಂಘದ ಕುರಿತಾಗಿ ಅನ್ನೋದನ್ನು ಇವರು ಅಧ್ಯಯನ ಮಾಡಲಿ, ಅರ್ಥ ಆಗುತ್ತೆ. ಮತ್ತು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಅವರಿಗೆ. ನೋಡಿ, ಆರ್ಟಿಕಲ್ 19(1)(c) ಯಾವುದೇ ರೀತಿಯ ಅನ್ರಿಜಿಸ್ಟರ್ ಆಗಿಯೂ ಕೂಡ ನಾವು ಸಂಘಟನೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ನೋಂದಣಿ ಕಡ್ಡಾಯ ಅಲ್ಲ. ಮಧ್ಯಪ್ರದೇಶದ ಸರ್ಕಾರ ರಾಮಶಂಕರ್ ರಘುವಂಶಿ ಅನ್ನೋರ ಮೇಲೆ ಒಂದು ಕೇಸ್ ಹಾಕಿತ್ತು. ನೀವು ಸ್ಕೂಲ್ ಟೀಚರು, ಸರ್ಕಾರಿ ಸ್ಕೂಲ್ ಟೀಚರು, ನೀವು RSSನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅಂತ ಅವ್ರ ಸೇವೆಯಿಂದ ವಜಾ ಮಾಡಿ ಕೇಸ್ ಹಾಕಿತ್ತು. ಆಗ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರೇ ಕೇಳಿಸ್ಕೊಳ್ಳಿ, ಫಜಲ್ ಆಲಿ ಮತ್ತು O ಚಿನ್ನಪ್ಪ ರೆಡ್ಡಿ ಅವರ ಪೀಠ ಸರ್ಕಾರದ ಕ್ರಮವನ್ನು ರದ್ದುಗೊಳಿಸ್ತು 83ರಲ್ಲಿ. ಕೇಂದ್ರದಲ್ಲಿ ಯಾವ ಸರ್ಕಾರ? ಕಾಂಗ್ರೆಸ್ಸು. ರಾಜ್ಯದಲ್ಲಿ ಮಧ್ಯಪ್ರದೇಶದಲ್ಲಿ ಯಾವುದಿತ್ತು? ಕಾಂಗ್ರೆಸ್ಸು. ಆ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅದನ್ನು ರದ್ದುಪಡಿಸಿ ಒಬ್ಬ ಸರ್ಕಾರಿ ಉದ್ಯೋಗಿ ಸಂಘದ ಚಟುವಟಿಕೆಯಲ್ಲಿ ಭಾಗವಹಿಸಿದ ಅನ್ನೋ ಕಾರಣಕ್ಕೆ ವಜಾಗೊಳಿಸಿದ್ದು ತಪ್ಪು ಅಂತ ಹೇಳಿ ಅವರು ತೀರ್ಪು ಕೊಟ್ಟರು. ಆ ತೀರ್ಪಿನಲ್ಲಿ ನೋಂದಣಿ ಕಡ್ಡಾಯ ಅಲ್ಲ ಅನ್ನೋದನ್ನು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಹಾಗೆಯೇ ಫ್ರೀಡಮ್ ಆಫ್ ಅಸೋಸಿಯೇಷನ್ ಅದನ್ನು ವ್ಯಾಖ್ಯಾನಿಸಬೇಕಾದ್ರೆ ಹಲವಾರು ತೀರ್ಪು ಕೊಟ್ಟಿದೆ. ಅಖಿಲ ಭಾರತ ಬ್ಯಾಂಕ್ ಉದ್ಯೋಗಿಗಳ ಸಂಘ ವರ್ಸಸ್ ಕೈಗಾರಿಕಾ ನ್ಯಾಯಮಂಡಳಿ, ಅದು 1962 ಸುಪ್ರೀಂ ಕೋರ್ಟು ಕೇಸ್ ನಂಬರು 171. ಅಲ್ಲೂ ಕೂಡ ಆರ್ಟಿಕಲ್ 19(1)(c) ಅದರಲ್ಲಿ ಸಂಘ ಮತ್ತು ಯೂನಿಯನ್ಗಳನ್ನು ರಚಿಸ್ತಕ್ಕಂಥ ಹಕ್ಕು ಮೂಲಭೂತ ಹಕ್ಕಾಗಿದೆ. ಯಾವುದೇ ವ್ಯಕ್ತಿ ತನ್ನದೇ ಆದ ಗುಂಪು ಅಥವಾ ಸಂಘಟನೆಯನ್ನು ಮುಕ್ತವಾಗಿ ಸ್ಥಾಪಿಸ್ಬೋದು. ಆ ಸರ್ಕಾರದಿಂದ ಮಾನ್ಯತೆ ಅಥವಾ ವಿಶೇಷ ಕಾನೂನು ಸವಲತ್ತುಗಳನ್ನು ಪಡೆಯುವುದು ಮೂಲಭೂತ ಹಕ್ಕಲ್ಲ. ನಾನು ಹೇಳ್ತೀನಿ ವಿಷಯ ಹೇಳ್ತೀನಿ. ಇಲ್ಲ, ನಾಟ್ ಓನ್ಲಿ ಬಾಡಿ ಆಫ್ ಇಂಡಿವಿಜುವಲ್, ಬಾಡಿ ಆಫ್ ಆರ್ಗನೈಜೇಷನ್ ಆಲ್ಸೋ, ನಿಮ್ಮ ಅಸೋಸಿಯೇಷನ್ ಆಲ್ಸೋ. ನಿಮಗೇನಂತಂದರೆ ಸರ್ಕಾರದಿಂದ ಯಾವನಾದರೂ ಅನುದಾನ ಪಡಿಬೇಕು ಅಂದರೆ, ಭೂಮಿ ಪಡಿಬೇಕು ಅಂದರೆ ಆಗ ರಿಜಿಸ್ಟ್ರ್ ಮಾಡಿಸ್ಬೇಕು. ಸಂಘ ಇದುವರೆಗೆ ಸರ್ಕಾರದಿಂದ ಯಾವುದೇ ಅನುದಾನವನ್ನು ಪಡೆದಿಲ್ಲ. ನಂಬರ್ 1. ಉತ್ತರದಾಯಿತ್ವ ಯಾವಾಗಿರುತ್ತೆ ಅಂದರೆ ಸರ್ಕಾರ ಅನುದಾನ ಪಡೆದಾಗ ಮಾತ್ರ ಸರ್ಕಾರ ಕೇಳಬೇಕು, ನಾನು ಕೊಟ್ಟು ಗ್ರ್ಯಾಂಟನ್ನು ಏನು ಮಾಡ್ಕೊಂಡ್ರಿ ಅಂತ. ಈ ಬುದ್ಧ ವಿಹಾರಕ್ಕೆ ಸರ್ಕಾರ ಗ್ರ್ಯಾಂಟ್ ಕೊಟ್ಟಿದೆ, ಬುದ್ಧ ವಿಹಾರಕ್ಕೆ ಜಮೀನು ಕೊಟ್ಟಿದೆ. ಕೇಳ್ಬೋದು ಸರ್ಕಾರ, ಏನು ಮಾಡಿದ್ದೀರಿ ಜಮೀನು, ಯಾರ ಹೆಸರಲ್ಲಿದೆ, ಟ್ರಸ್ಟಲ್ಲಿ ಯಾರ್ಯಾರಿದ್ದಾರೆ, ಟ್ರಸ್ಟ್ ಇದು ನಿಮ್ಮದು ಪ್ರತಿ ವರ್ಷದ ಆಡಿಟ್ ಆಗ್ತಾಯಿದೆಯೋ ಇಲ್ವೋ ಅನ್ನೋದನ್ನು ಕೇಳ್ಬೋದು.
ಅಂದರೆ ಒಂದು ನಿಮಿಷ ಕೇಳ್ಬೋದು. ಆದರೆ ಸಂಘ ಇದುವರೆಗೂ ಸರ್ಕಾರದಿಂದ ಯಾವುದೇ ಗ್ರಾಂಟನ್ನು ಪಡೆದಿಲ್ಲ, ಯಾವುದೇ ಜಮೀನು ಪಡೆದಿಲ್ಲ. ಸಂಘದ ವಿಚಾರದಿಂದ ಪ್ರೇರಿತವಾಗಿರ್ತಕ್ಕಂಥ ಕೆಲವು ಸಂಘಟನೆಗಳಿದ್ದಾವೆ. ರಾಷ್ಟ್ರೋತ್ಥಾನ ಪರಿಷತ್ತಿದೆ, ಅದು ರಿಜಿಸ್ಟರ್ ಆಗಿದೆ, ಅದು ಗ್ರಾಂಟ್ ಪಡೆದಿದೆ, ಭೂಮಿ ಪಡೆದಿದೆ, ಲೆಕ್ಕ ಕೊಟ್ಟಿದೆ. BMS ರಿಜಿಸ್ಟರ್ ಆಗಿದೆ, ವಿಶ್ವ ಹಿಂದೂ ಪರಿಷತ್ ರಿಜಿಸ್ಟರ್ ಆಗಿದೆ, ಭಾರತೀಯ ಜನತಾ ಪಾರ್ಟಿ ರಿಜಿಸ್ಟರ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಹಣಕಾಸಿನ ಮೂಲ ಏನು ಅಂತ ಕೇಳಿದ್ದಾರೆ. ಸ್ವಯಂ ಸೇವಕರು ನಾವು ಪ್ರಚಾರಕರು ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿಕೊಂಡು ದೇಶಕ್ಕಾಗಿ ಕೆಲಸ ಮಾಡ್ತಾರೆ. ಆ ದೇಶಕ್ಕಾಗಿ ಕೆಲಸ ಮಾಡೋ ಪ್ರಚಾರಕರನ್ನ ಮನೆಗೆ ಕರ್ಕೊಂಡೋಗಿ ಮನೆಯಲ್ಲಿ ಮನೆಯವ್ರ ಥರ ಅವ್ರನಿಗೆ ಟ್ರೀಟ್ ಮಾಡ್ತೀವಿ, ಊಟ ಹಾಕ್ತೀವಿ ಅಂದರೆ ಅದು ಸಣ್ಣ ಮಾತಾಗ್ಬಿಡುತ್ತೆ. ನಾವು ಅವ್ರನ್ನ ಆಧರಿಸ್ತೀವಿ. ಯಾಕೆಂದರೆ ದೇಶಕ್ಕಾಗಿ ಕೆಲಸ ಮಾಡ್ತಾರೆ ಅಂಥೇಳಿ. ಸ್ವಯಂ ಸೇವಕರು ನಾವು ವರ್ಷಕ್ಕೊಮ್ಮೆ ಒಂದೇ ಸರಿ ಗುರುಪೂಜಾ ಉತ್ಸವ ನಡೆಯುತ್ತೆ ಸಂಘದ ಶಾಖೆಗಳಲ್ಲಿ. ಗುರುದಕ್ಷಿಣೆ ಅರ್ಪಣೆ ಮಾಡ್ತೀವಿ. ಯಾವ್ಯಾವ ಶಾಖೆನಲ್ಲಿ ಎಷ್ಟೆಷ್ಟು ಗುರುದಕ್ಷಿಣೆ ಬಂತು ಅನ್ನೋದನ್ನು ಲೆಕ್ಕ ಇಟ್ಟಿದೆ ಸಂಘ. ಯಾರು ಕೊಟ್ಟಿರೋದು? ನಾನು ಅಂದರೆ ಯಾರು ಕೊಟ್ಟಿರೋದು? ಸ್ವಯಂ ಸೇವಕರು ಕೊಟ್ಟಿರೋದು. ನಾನು ಸ್ವಯಂ ಸೇವಕ, ನಾನು 1,000 ರೂಪಾಯಿಗಿಂತ ಜಾಸ್ತಿ ಕೊಡಬೇಕು ಅಂತ ಹೇಳಿದ್ರೆ ನಾನು ಚೆಕ್ ಮೂಲಕನೇ ಕೊಡ್ತೀನಿ, ನಾನು ತೆರಿಗೆ ಕಟ್ಟಿರ್ತೀನಿ. ನಾನು ಹೇಳ್ತೀನಿಲ್ಲ ಅದನ್ನು ನಾನು ಕೇಳಿ. ಆ ಎಲ್ಲ ಲೆಕ್ಕವನ್ನು ನಿರಂತರವಾಗಿ ಲೆಕ್ಕ ಇಟ್ಟಿದೆ. ಆ ಲೆಕ್ಕವನ್ನು ಇಟ್ಟಿದೆ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಗೆ ಖರ್ಚು ಮಾಡೋದಕ್ಕೆ, ನಿಮ್ಮ ತಾಯಿಗೆ ಖರ್ಚು ಮಾಡೋದಕ್ಕೆ ನೀವು ಹೊರಗಡೆ ಲೆಕ್ಕ ಕೊಡ್ತೀರಾ ಅಥವಾ ಮನೆ ಯಜಮಾನ್ರಿಗೆ ಲೆಕ್ಕ ಕೊಡ್ತೀರಾ? ಹಾಂ, ಅದು ಹಾಗೆಯೇ ಇಲ್ಲೂ ಕೂಡ ತೆರಿಗೆ ವಿನಾಯಿತಿ ಯಾರು ಹೇಳಿದ್ದು, ಯಾವ ಕೋರ್ಸ್ ಹೇಳಿದೆ ಅಲ್ಲ, ಸಂಘ ವ್ಯವಹಾರನೇ ಮಾಡಲ್ರಿ. ನಾನು ಹೇಳಿದ್ನಲ್ಲ, ಸಂಘ ವ್ಯವಹಾರನೇ ಮಾಡಲ್ಲ. ದೇಣಿಗೆ ಅಲ್ರಿ, ಅದು ಅರ್ಪಣೆ. ನಿಮಗೆಲ್ಲ ಅರ್ಪಣೆ. ಅರ್ಪಣೆಯು ಕೂಡ ಒಂದು ಕೌಟುಂಬಿಕ ವ್ಯವಸ್ಥೆಯೊಳಗೆ ನಡೆಯುತ್ತೆ. ನಮ್ಮ ಒಂದು ಕೌಟುಂಬಿಕ ವ್ಯವಸ್ಥೆಯೊಳಗೆ ನಡೆಯುತ್ತೆ. ಈಗ ನಾನು ಅರ್ಪಣೆ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ನನ್ನ ಅರ್ಪಣೆಗೆ ನಾನು ಅಕೌಂಟ್ ಕೊಟ್ಟಿರ್ತೀನಿ, ಸಂಘನೂ ಲೆಕ್ಕ ಇಟ್ಟಿರುತ್ತೆ ಒಂದು. ಮತ್ತು ಎರಡನೇದು, ಇವರೇನು ಹೇಳ್ತಾರಲ್ಲ, ಸಂಘ ಏನು ಅಂತ ಇವ್ರಿಗೆ ಅರ್ಥ ಆಗಬೇಕು ಅಂದರೆ ಶಾಖೆಗೆ ಬಂದರೆ ಅದು ಅನುಭವಕ್ಕೆ ಬರುತ್ತೆ. ಯಾರನ್ನೂ ಬರಬೇಡಿ ಅಂತ ಹೇಳಿಲ್ಲ, ಹೋಗ್ಬೋದು, ಶಾಖೆಗೆ ಬರ್ಬೋದು, ಮುಕ್ತ. ಯಾರಿಗೂ ಅಲ್ಲಿ ರೆಡ್ ಕಾರ್ಪೆಟ್ ಇಲ್ಲ. ಮುಖ್ಯ ಶಿಕ್ಷಕರು ಕೊಡೋ ಸೂಚನೆಯನ್ನು ಪಾಲಿಸಬೇಕು. ಮತ್ತು ನಾನು ಹೋಮ್ ಮಿನಿಸ್ಟ್ರು, ನಾನೇ ಯಾಕೆ ಪಾಲಿಸಬೇಕು ಅಂತ ಅಹಂಕಾರದಲ್ಲಿ ಬರಬಾರ್ದು. ಅಲ್ಲಿ ಮುಖ್ಯ ಶಿಕ್ಷಕರು 10 ವರ್ಷದ ಹುಡುಗನೂ ಇರ್ಬೋದು, 40 ವರ್ಷದವರು ಇರ್ಬೋದು. ಅಲ್ಲಿ ಯಾರೇ ಬಂದರೂ ಆ ಮುಖ್ಯ ಶಿಕ್ಷಕರ ಸೂಚನೆಯನ್ನು ಶಾಖೆಯಲ್ಲಿ ಪಾಲಿಸ್ತಾರೆ. ಆಟ ಆಡ್ಬೋದು, ಆನಂದ ಪಡ್ಬೋದು, ಬರ್ಬೋದು. ಕೇರಳದ ವಿವಿ ಕುಲಪತಿಗಳು ನಿನ್ನೆ ಒಂದು RSS ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದಕ್ಕೆ ಕೇರಳದ ಮುಖ್ಯಮಂತ್ರಿ ಸತೀಶ್ ಅವರಿಗೆ ಇದೊಂದು ಕೋಮುವಾದಿ ಕೃತ್ಯ ಅಂತ ಹೇಳಿದ್ದಾರೆ. ಅಲ್ಲ, ನೀವೇನಂದರೆ ರಾಷ್ಟ್ರವಾದಿ ಸಂಘಟನೆನ ಕೋಮುವಾದಿ ಅಂತ ಹೇಳೋದೇ ಒಂದು ಅಸಂಬದ್ಧ. ಮುಸ್ಲಿಂ ಲೀಗ್ ಜೊತೆಗೆ ದೇಶ ಒಡೆದ ಮುಸ್ಲಿಂ ಲೀಗಿನ ಸಿದ್ಧಾಂತವನ್ನು ಅನುಕರಿಸ್ತಾ ಇರತಕ್ಕಂಥ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಜೊತೆಗೆ ಆಡಳಿತ ನಡೆಸೋರು ರಾಷ್ಟ್ರವಾದಿ ಸಂಘಟನೆ ಮೇಲೆ ಆಪಾದನೆ ಮಾಡ್ತಾರೆ. ಅವರ ಮಿಲಾಫಿ ಯಾರ ಜೊತೆಗಿದೆ ಕೇರಳದಲ್ಲಿ? ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗು ಯಾವುದರ ಅಪರಾವತಾರ? ಪಾಕಿಸ್ತಾನದ ರಚನೆಗೆ ಕಾರಣ ಆದಂಥ ಆ ಮುಸ್ಲಿಂ ಲೀಗಿನ ಪರಿವರ್ತಿತ ರೂಪ. ಅವ್ರ ಜೊತೆಗೆ ಇವರು ಸರ್ಕಾರ, ಅವ್ರ ಜೊತೆಗೆ ಸರ್ಕಾರ ನಡೆಸೋರು ನಮ್ಮನ್ನು ಕೋಮುವಾದಿ ಅಂತ ಹೇಳ್ತಾರೆ, ಅಥವಾ ಸಂಘವನ್ನು ಕೋಮುವಾದಿ ಅಂತ ಹೇಳ್ತಾರೆ. ಅಂದರೆ ದೇಶ ಒಡೆಯೋರು ಸೆಕ್ಯುಲರು, ಅಖಂಡ ಭಾರತದ ಬಗ್ಗೆ ಮಾತಾಡೋರು ಕಮ್ಯುನಲ್ಲು. ಇವ್ರ ಬುದ್ಧಿಮತ್ತೆಗೆ ಏನಾಗಿದೆ? ನನ್ನ ಬಾಯಿನಲ್ಲಿ ಅಪಶಬ್ದ ಬರಬಾರ್ದು ಅಂತ ಒಳ್ಳೆ ಶಬ್ದ ಪ್ರಯೋಗ ಮಾಡ್ತಾಯಿದ್ದೀನಿ. ನನ್ನ ಮನಸ್ಸಿನಲ್ಲಿ ಬೇರೆಯೇ ಬಂತು, ಆದರೆ ಅದನ್ನು ಹೇಳಬಾರ್ದು ಅಂತ ಒಳ್ಳೆ ಶಬ್ದ ಪ್ರಯೋಗ ಮಾಡ್ತಾಯಿದ್ದೀನಿ. ನಿಮ್ಮ ಪೂರ್ವಾಗ್ರಹ ಪೀಡಿತ ಚಿಂತನೆಗಳಿಂದ ಹೊರಗೆ ಬನ್ನಿ. ಸಮಗ್ರ ದೃಷ್ಟಿಯಿಂದ ಸಂಘವನ್ನು ನೋಡಿ, ಅರ್ಥ ಆಗುತ್ತೆ ನಿಮಗೆ. ಸಂಘ ಸಾಮರಸ್ಯದ ಕೆಲಸ ಮಾಡ್ತಾಯಿದೆ. ಸಂಘ ಐಕ್ಯತೆಯ ಕೆಲಸ ಮಾಡ್ತಾಯಿದೆ. ಸಂಘ ವ್ಯಕ್ತಿಗೆ ದೇಶಭಕ್ತಿಯ ಸಂಸ್ಕಾರ ಕೊಡೋ ಕೆಲಸ ಮಾಡ್ತಾಯಿದೆ. ಅವನನ್ನು ಸಮಾಜಮುಖಿಯಾಗಿ, ಅವನನ್ನು
ಬೆಳೆಸುವ ಕೆಲಸ ಮಾಡ್ತಾಯಿದೆ. ಕೊನೆಯ ಪ್ರಶ್ನೆ ಸರ್, ಇದು ರಾಮ ಮಂದಿರ ನಿರ್ಮಾಣ ದೇಣಿಗೆ ಸಂಗ್ರಹದಲ್ಲಿ ಅಪಪ್ರಚಾರ ಇದ್ದಿದೆ ಸರ್, SIT ರಚನೆ ಕೂಡ ಆಗಿದೆ. ಅಲ್ಲಿ ಕಾಣಿಕೆ ಹಣವನ್ನು ಯಾರೋ ಕೆಳ ಹಂತದ ನೌಕರರು ದುರುಪಯೋಗ ಪಡಿಸ್ಕೊಳ್ತಿದ್ರು ಅನ್ನೋದ್ರ ಕಾರಣಕ್ಕೆ ರಾಮ ಮಂದಿರ ಟ್ರಸ್ಟೇ SITಗೆ ಸರ್ಕಾರಕ್ಕೆ ಕೋರಿಕೆ ಸಲ್ಲಿಸಿ ಅವರ ಕೋರಿಕೆಯನ್ನು ಆಧರಿಸಿಯೇ ಉತ್ತರ ಪ್ರದೇಶ ಸರ್ಕಾರ SIT ರಚನೆ ಮಾಡಿದೆ. ಅಲ್ಲಿ ಯಾರೋ ಇರ್ತಾರಲ್ಲ, ಈಗೇನೆಂದರೆ ಈಗ ಜಾತ್ರೆ ಅಂತ ಬಂದಾಗ ದೇವ್ರು ನೋಡೋಕ್ಕೂ ಜನ ಬರ್ತಾರೆ, ಪಿಕ್ ಪ್ಯಾಕೆಟ್ ಮಾಡೋಕ್ಕೂ ಜನ ಬರ್ತಾರೆ. ಊರ ಜಾತ್ರೆ ಕೆಲವರು ಹೆಣ್ಮಕ್ಳು ನೋಡೋಕ್ಕೆ ಅಂತ ಬರ್ತಾರೆ, ಕೆಲವರು ದೇವ್ರು ನೋಡೋಕ್ಕೆ ಅಂತ ಬರ್ತಾರೆ, ಕೆಲವರು ಜಾತ್ರೆಯಲ್ಲಿ ವ್ಯಾಪಾರ ಮಾಡೋಣ ಅಂತ ಬರ್ತಾರೆ, ಇನ್ನು ಕೆಲವರು ಪಿಕ್ ಪ್ಯಾಕೆಟ್ ಮಾಡೋಣ ಅಂತ ಬರ್ತಾರೆ. ಪೊಲೀಸರು ಇರೋದು ವ್ಯಾಪಾರ ಮಾಡೋರನ್ನ ತಡೆಯೋಕ್ಕಲ್ಲ, ಪಿಕ್ ಪ್ಯಾಕೆಟ್ ಮಾಡೋರನ್ನ ಕಂಡುಹಿಡಿಯೋದಕ್ಕೆ. ಅದಕ್ಕೆ SIT ಮಾಡಿದೆ.